ವೀಕ್ಷಕರೇ, ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಒಂದು ಭಾರತ ಶ್ರೇಷ್ಠ ಭಾರತ ಅನ್ನೋ ಸ್ಲೋಗನ್ ಕೆಳಗಡೆ ಈ ಪ್ರೌಢಶಾಲೆ ಮತ್ತು PUC ವಿದ್ಯಾರ್ಥಿಗಳನ್ನ ಹೊರ ರಾಜ್ಯಗಳಿಗೆ ಪ್ರವಾಸ ಕರೆದುಕೊಂಡು ಹೋಗಬೇಕು ಅನ್ನೋ ಯೋಜನೆ ಶುರುವಾಗುತ್ತೆ. ಆದರೆ ಈಗಿರುವಂತಹ ವಿಚಾರ ಅಥವಾ ಈ ಯೋಜನೆ ಒಳ್ಳೆಯದೋ, ಪರಿಕಲ್ಪನೆ ಒಳ್ಳೆಯದೋ ಎಲ್ಲ ಕೂಡ ಸರಿ. ಆದರೆ ಇಲ್ಲಿ ಬಂದಿರುವಂತಹ ವಿಷಯ ಹಿಂದಿ ಭಾಷೆ ಅನ್ನೋದು. ಹಿಂದಿ ಭಾಷೆ ಬರಬೇಕು, ಇಂಗ್ಲಿಷ್ ತಿಳುವಳಿಕೆ ಇರಬೇಕು. ಅಂಥ ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಪ್ರವಾಸಕ್ಕೆ, ಹೊರ ರಾಜ್ಯ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನುವಂತಹ ಅಧಿಕಾರಿಗಳ ಹೇಳಿಕೆ ಆಗಿರಬಹುದು ಅಥವಾ ಈ ಚರ್ಚೆ ಆಗಿರಬಹುದು, ಸಾಕಷ್ಟು ವಿವಾದವನ್ನು ಹುಟ್ಟು ಹಾಕ್ತಾ ಇದೆ. ಅನೇಕ ಕನ್ನಡ ಪರ ಸಂಘಟನೆಯವರು ಕಿಡಿಕಾರ್ತಾ ಇದ್ದಾರೆ. ಅಲ್ಲ, ಹೌದು ಸರಿ, ಹಿಂದಿ ಬರಲೇಬೇಕು, ಕಂಪಲ್ಸರಿ. ಕನ್ನಡ ಬರೀ ಮಾತನಾಡೋರು ಏನು ಮಾಡಬೇಕು? ಓದ್ತಾರೆ, ಬರೀತಾರೆ. ನಾವು ಅವ್ರಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತನಾಡೋದಕ್ಕೆ ಬರೋದಿಲ್ಲ. ಅಂತಹ ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡೇ ಹೋಗಲ್ವಾ ನೀವು? ಅಂತಹ ಮಕ್ಕಳ ಲೆಕ್ಕನೇ ಇಲ್ವಾ? ಹಾಗಾದ್ರೆ ಕನ್ನಡಿಗರು ಅಂತಂದ್ರೆ ಯಾಕೆ ನಿಮಗೆ ಅಷ್ಟೊಂದು ದ್ವೇಷ? ಅದು ನಮ್ಮ ರಾಜ್ಯ ಸರ್ಕಾರದಿಂದಲೇ ಇಂತಹ ಸೂಚನೆಗಳು ಹೊರಬಿದ್ದಾಗ ಎಂಥವ್ರಿಗಾದ್ರೂ ಕೂಡ ಒಂದು ಕ್ಷಣ ಬೇಸರ ಆಗೇ ಆಗತ್ತೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತಂದ್ರೆ ಕನ್ನಡ ಭಾಷೆ ಅಂತಂದ್ರೆ ಅಷ್ಟೊಂದು ಕೀಳ ನಿಮಗೆ? ಹೋಗ್ಲಿ ಅಪ್ಪ, ಬರಲ್ಲ, ಹೋಗಿ ತಿಳ್ಕೊಳ್ಳಿ ಎಲ್ಲವನ್ನು ಕೂಡ ನೋಡಿ. ಯಾಕೆ ತಿಳ್ಕೊಳ್ಳೋದಕ್ಕೆ ಬೇರೆ ಭಾಷೆ ಬರಲಿಲ್ಲ ಅಂತಂದ್ರೆ ಬೇರೆ ರಾಜ್ಯ ಪ್ರವಾಸಕ್ಕೆ ಹೋಗೋದಕ್ಕೆ ಅವರು ಅರ್ಹರೇ ಅಲ್ವಾ? ಹಾಗಾದ್ರೆ ನಾವು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಬಂದಿರ್ತೀವಿ, ಹಾಗಾದ್ರೆ ಹಿಂದಿ ಬರಲೇಬೇಕಾ? ಅದಕ್ಕೆ ಹಿಂದಿ ಬಂದ್ರೆ ಮಾತ್ರ ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗತ್ತಾ? ಯಾಕಿಂತಹ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾನೆ ಇದ್ದಾರಲ್ಲ? ಯಾಕೆ? ಒಂದು ಕಡೆ ಹಿಂದಿಯನ್ನ ನಾವು ರಾಷ್ಟ್ರೀಯ ಭಾಷೆಯಾಗಿ ಮಾಡ್ತೀವಿ ಅಂತ ಕೇಂದ್ರದವರು ಹೇಳುವಂತಹ ಪ್ರಸ್ತಾಪಕ್ಕೆ ರಾಜ್ಯದ ನಾಯಕರು ಜಿ ಹುಜೂರ್ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಅದನ್ನ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಹೀಗೆ ಒಂದೊಂದಾಗೆ ವಿಚಾರದಲ್ಲಿ, ಸಣ್ಣ ಪುಟ್ಟ ವಿಚಾರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಬಂದ್ರೆ ಅದು ಆ ದಾರಿ ತುಂಬಾ ಈಸಿ ಆಗಿಬಿಡುತ್ತೆ ಅನ್ನೋ ಪರಿಕಲ್ಪನೆ ಏನಾದರೂ ಇದೆಯಾ? ಹೀಗೆ ಅನೇಕ ವಿಚಾರಗಳು ಬರುತ್ತೆ. ನನ್ನ ಜೊತೆ ತಜ್ಞರುಗಳಿದ್ದಾರೆ, ಅವರೆಲ್ಲರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ತಾ ಹೋಗೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಇದೇ ಈ ಹೊತ್ತಿನ ವಿಶೇಷ ವಿವಾದದ ಪ್ರವಾಸ. ಪ್ರವಾಸದ ವಿಚಾರದಲ್ಲೂ ಕೂಡ ನೀವು ತಾರತಮ್ಯ ಮಾಡಬೇಕಾ? ಪ್ರವಾಸದ ವಿಚಾರದಲ್ಲೂ ಕೂಡ ಇಲ್ಲಿ ರಾಜಕೀಯ ಮಾಡಬೇಕಾ? ಭಾಷೆಯ ವಿಚಾರವನ್ನ ತರಬೇಕಾ ಅನ್ನೋ ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅನೇಕ ವಿಷಯಗಳಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿ ಹಿಂದಿ ಗೊತ್ತಿದ್ದ ಮಕ್ಕಳಿಗಷ್ಟೇ ಪ್ರವಾಸ ಭಾಗ್ಯ. ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಅನ್ನೋದು ಕನ್ನಡ ಪರ ಸಂಘಟನೆಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ಸಂಘಟನೆಗಳು ಕಿಡಿಕಾರ್ತಾ ಇವೆ. ಕನ್ನಡ ಮಾತ್ರ ಗೊತ್ತಿದ್ದವರು ಎಲ್ಲಿ ಹೋಗ್ಬೇಕು? ಹಾಗಾದ್ರೆ ಪ್ರೌಢ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರವಾಸವನ್ನ ಏನು ಏರ್ಪಡಿಸಲಾಗ್ತಾ ಇದೆ. ಒಟ್ಟು 50 ಮಂದಿ ವಿದ್ಯಾರ್ಥಿಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಾರೆ. ಪ್ರವಾಸ ಕರ್ಕೊಂಡು ಹೋಗೋ ಮಕ್ಕಳಿಗೂ ಕೂಡ ಈಗ ರಿಸ್ಟ್ರಿಕ್ಷನ್ಸ್ ಅನ್ನೋ ತರ ಆಗ್ತಾ ಇದೆ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಪ್ರಯುಕ್ತ ಒಂದು ಭಾರತ ಶ್ರೇಷ್ಠ ಭಾರತ ಕಾರ್ಯಕ್ರಮದಡಿ ಈ ಪ್ರವಾಸವನ್ನು ಕೈಗೊಳ್ಳಲಾಗ್ತಾ ಇದೆ. ಪ್ರೌಢಶಾಲೆ ಮತ್ತು PU ವಿದ್ಯಾರ್ಥಿಗಳಿಗೆ ಈ ಪ್ರವಾಸ ಇದೆ. ಹೊರ ರಾಜ್ಯಕ್ಕೆ ಪ್ರವಾಸಕ್ಕೆ ಕರೆದೊಯ್ಯೋ ಯೋಜನೆ. ಆದರೆ ಶಿಕ್ಷಣ ಇಲಾಖೆ ಹಿಂದಿ ಬರೋ ಮಕ್ಕಳಿಗೆ ಮಾತ್ರ ಆದ್ಯತೆ ಕೊಡ್ತೀವಿ ಅಂತ ಅಧಿಕಾರಿಗಳ ಸೂಚನೆಯನ್ನ ಕೊಟ್ಟಿರೋದು ಈಗ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ. ಹಿಂದಿ ಬಲ್ಲ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವಾಸ ಭಾಗ್ಯಕ್ಕೆ ಈ ಕನ್ನಡ ಪರ ಸಂಘಟನೆಗಳು ಕೂಡ ಕಿಡಿಕಾರ್ತಾ ಇವೆ. ಕೇಂದ್ರ ಸರ್ಕಾರ ಈ ಸೂಚನೆ ವಿಧಿಸದೇ ಇದ್ರೂ ಕೂಡ ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ಈಗ ಕನ್ನಡ ಸಂಘಟನೆಗಳು ಮಾತ್ರ ಅಲ್ಲ, ಎಲ್ಲಾ ಕನ್ನಡಿಗರು ಕೂಡ, ಎಲ್ಲಾ ಶಾಲೆಯ ಮಕ್ಕಳು ಕೂಡ, ಮಕ್ಕಳ ಪೋಷಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡ್ತಾ ಹೋಗ್ತೀನಿ, ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಗಣ್ಯರುಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ನಾವು ಈ ಹಿಂದಿ ಭಾಷೆ ಗೊತ್ತಿದ್ದವರಿಗೆ ಮಾತ್ರ ಅವಕಾಶ ಅನ್ನೋದನ್ನು ಸರ್ಕ್ಯುಲರ್ ನೋಡಿದ್ವಿ. ಮೊದಲಿಗೆ ಚಿಂತಕರಾದಂತಹ ಡಾಕ್ಟರ್ ವಾಸುದೇವ್ ಕಶ್ಯಪ್ ಇದ್ದಾರೆ. ಕಶ್ಯಪ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಏನು ಮುನಿಯಪ್ಪ ಅವರಿದ್ದಾರೆ, ರಾಜ್ಯ ರುಪ್ಸ ಉಪಾಧ್ಯಕ್ಷ. ನಮಸ್ಕಾರ ಮುನಿಯಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಗೌಡ ಅವರಿದ್ದಾರೆ, ಕರವೇ ಮುಖಂಡ. ನಾಗರಾಜ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಇದ್ದಾರೆ, ಶಿಕ್ಷಣ ತಜ್ಞರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಾರೂಕ್ ಅವರಿಂದನೇ ನಾನು ಪ್ರಾರಂಭ ಮಾಡ್ತೀನಿ ಕಾರ್ಯಕ್ರಮವನ್ನು. ಏನು ಹೇಳ್ತೀರಿ ಫಾರೂಕ್ ಅವರು? ಒಂದು ಕಡೆ ಹಿಂದಿ ಬರಬೇಕು ಅಂಥ ಮಕ್ಕಳಿಗೆ ಪ್ರವಾಸ ಅಂತ ಹೇಳ್ತಾರೆ, ಬರದೇ ಇರೋ ಮಕ್ಕಳ ಕತೆ ಏನು? ಅವ್ರ ಪ್ರವಾಸಕ್ಕೆ ಎಲಿಜಿಬಿಲಿಟಿನೇ ಕಳ್ಕೊಂಡ್ಬಿಡ್ತಾರ? ಹಾಗಾದ್ರೆ ಮೊದಲನೇದಾಗಿ ನಾವು ಈ ಪ್ರವಾಸ ಅನ್ನೋ ನಾವು ಶಾಲಾ ಮಟ್ಟದಲ್ಲಿ
ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಪರಿಪೂರ್ಣವಾದ ಮಾಹಿತಿ ಅವರು ಪಡೀಲಿ ಅನ್ನೋ ಒಂದು ಉದ್ದೇಶದಿಂದ ಶೈಕ್ಷಣಿಕ ಪ್ರವಾಸ ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಇತಿಹಾಸ ಪ್ರವಾಸ, ಬೇರೆ ಬೇರೆ ರೀತಿಯ ಪ್ರವಾಸಗಳನ್ನ ನಾವು ನಮ್ಮ ವಿದ್ಯಾರ್ಥಿ ದಿನಗಳಿಂದಲೂ ನೋಡ್ತಾ ಬಂದಿದ್ದೀವಿ, ಭಾಗವಹಿಸ್ತಾ ಬಂದಿದ್ದೀವಿ, ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಕೂಡ ಮಾಡ್ಕೊಳ್ತಾ ಬಂದಿದ್ದೀವಿ. ಈಗ ಆಕ್ಚುಲಿ ಇದು ನಾವು ಊಹೆಗೂ ಬರ್ದೇ ಇರುವಂತ ವಿಷಯ. ಯಾಕೆ ಅಂದ್ರೆ ಪ್ರವಾಸಕ್ಕೂ ನಿಮ್ಮ ಲ್ಯಾಂಗ್ವೇಜ್ಗೂ ಅದು ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾವು ಶೈಕ್ಷಣಿಕ ಪ್ರವಾಸ ಅಥವಾ ಇತಿಹಾಸ ರೂಪದ ಪ್ರವಾಸಗಳು ಮಾಡೋ ಉದ್ದೇಶ ಏನು? ಮಕ್ಕಳಿಗೆ ಮೊದಲನೇದಾಗಿ ಅವರು ಒಂದು ಸ್ಥಳಕ್ಕೆ ಹೋಗಿ ಅದರ ಮಹಿಮೆಯನ್ನ ಅಥವಾ ಅದರ ಒಂದು ಮಹತ್ವವನ್ನು ತಿಳ್ಕೊಂಡು ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ. ಈಗ ಈ ಒಂದು ಹೊಸ ವಿಷಯ ಅಥವಾ ವಿವಾದ ಏನಿದೆ, ಇದಕ್ಕೂ ಶಿಕ್ಷಣಕ್ಕೂ ಪ್ರವಾಸಕ್ಕೂ ಯಾವುದೇ ರೀತಿಯ ನಂಟಿಲ್ಲ. ಯಾಕೆಂದ್ರೆ ನೀವು ಪ್ರವಾಸವನ್ನ ಮಾಡ್ಕೊಳ್ಳೋ ಅಂತ ಒಂದು ಆಯ್ಕೆ ಯಾಕಪ್ಪ ಇರುತ್ತೆ ಅಂದ್ರೆ, ಒಂದು ಸ್ಥಳದ ಮಹತ್ವ. ನಾವೆಲ್ಲ ನಾನು ಕೂಡ ನಾನು ವಿದ್ಯಾರ್ಥಿ ಆಗಿದ್ದಾಗ ಶ್ರೀರಂಗಪಟ್ಟಣ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೇಲೂರು, ಈ ತರ ನಾವು ನಾವು ಸುತ್ತಮುತ್ತ ಇರುವಂತ ಜಾಗಗಳಿಗೆ ಹೋಗಿದೀವಿ, ಬಂದಿದೀವಿ. ಆದ್ರೆ ನಾವು ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಯಾವ್ದು ಲೋಕಲ್ ಲ್ಯಾಂಗ್ವೇಜ್ ಇತ್ತು, ಕನ್ನಡದಲ್ಲಿ ಇರ್ಬೋದು ಅಥವಾ ನಮ್ಮ ಮಾತೃಭಾಷೆ ಯಾವ್ದು ಇರುತ್ತೆ ಅದಿರ್ಬೋದು, ಬಟ್ ನಾವು ಆ ಒಂದು ಜಾಗದ ಮಹತ್ವವನ್ನು ತಿಳ್ಕೊಳ್ಳಕ್ಕೆ ಹೋಗ್ತಾ ಇದ್ವಿ ಹೊರತು ಯಾವುದೇ ಒಂದು ಭಾಷೆ ಅದಕ್ಕೆ ಅದ್ದಿ ಆತಂಕ ಇರಲಿಲ್ಲ. ಈಗ ಈ ಒಂದು ಶಾಲಾ ಮಟ್ಟದಲ್ಲೇ ಈ ಭಾಷೆಯ ಒಂದು ಮಹತ್ವ ಹೇಳ್ಕೊಡ್ತಾ ಅದರ ಹಿನ್ನೆಲೆಯಲ್ಲಿ ಪ್ರವಾಸಕ್ಕೆ ಹೋಗೋದು ನನ್ನ ಪ್ರಕಾರ ಆ ಪ್ರವಾಸದ ಮಹತ್ವವನ್ನೇ ಕಳ್ಕೊಳ್ಳುತ್ತೆ. ಎಕ್ಸಾಕ್ಟ್ಲಿ. ನಾನು ಮಾತಾಡ್ತೀನಿ ಮೊಹಮ್ಮದ್ ಫಾರೂಕ್ ಅವರೇ, ಮತ್ತೆ ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಓಕೆ ಕಶ್ಯಪ್ ಅವ್ರು, ಈಗ ಒಂದು ಕಡೆ ಬೇರೆ ಭಾಷೆ ಅನ್ನೋದು ಓಕೆ ಕಲಿಬೇಕು, ಎಲ್ಲ ಭಾಷೆಯನ್ನು ಕೂಡ ನಾವು ಗೌರವ ಕೊಡಬೇಕು ಅನ್ನೋದು ಒಂದು ಕಡೆ. ಆದರೆ ಹಿಂದಿ ಅನ್ನೋ ಮಾನದಂಡ ಯಾಕಿಲ್ಲಿ ಹೇರಲಾಗ್ತಾ ಇದೆ? ಎಲ್ಲ ರಾಜ್ಯಕ್ಕೂ ಕೂಡ ಹಿಂದಿ ಬೇಕು ಅಂತಿಲ್ವಲ್ಲ, ಯಾಕೆ? ಈಗ ನಾವು ಎಷ್ಟೋ ವಿಚಾರಗಳನ್ನು ನಮ್ಮ ಮಾತೃಭಾಷೆಯಲ್ಲೇ ಓದಿದ್ದೀವಿ ಅಥವಾ ತಿಳ್ಕೊಂಡಿದ್ದೀವಿ, ಅಲ್ಲಿ ಹೋದಾಗ್ಲೂ ಕೂಡ ನಮ್ಮ ಮಾತೃಭಾಷೆಯಲ್ಲೇ ತಿಳ್ಕೊಬೇಕಲ್ಲ. ಅಲ್ಲಿ ಪ್ರವಾಸಕ್ಕೆ ಹೋಗೋದು ಅಲ್ಲಿ ಜೀವನ ಮಾಡೋದಕ್ಕ ಅಥವಾ ಅಲ್ಲಿ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕ? ಏನು ಹೇಳ್ತೀರಿ? ನಿಮಗೆ ಒಂದು ಆ ಟೈಟ್ಲಿ ಇದೆಯಲ್ಲ, ಏಕ ಭಾರತ್ ಶ್ರೇಷ್ಠ ಭಾರತ, ಆ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಈಸ್ ಅ ರಾಂಗ್ ಕಾನ್ಸೆಪ್ಟ್, ಕೆಟ್ಟ ಕಾನ್ಸೆಪ್ಟ್ ಅದು. ಏನು ಹೇಳುತ್ತೆ ಏಕ ಭಾರತ್ ಶ್ರೇಷ್ಠ ಭಾರತ ಅಂದರೆ ಒಟ್ಟುಗೂಡಿಸು, ಒಗ್ಗಟ್ಟಿಸು, ಜೊತೆಗೂಡಿಸು ಅಂತ ಹೇಳ್ತಕ್ಕಂಥ ಕಾನ್ಸೆಪ್ಟ್. ಏನು ಹಿನ್ನೆಲೆ ಅಂದರೆ 2015 ರಾಷ್ಟ್ರದ ಭಾರತ ದೇಶದ ಪ್ರಧಾನಮಂತ್ರಿ 2015 ಒಂದು ಅಮೆಂಡ್ಮೆಂಟ್ ಬಂದು, ಒಂದು 140ನೇ ಆನಿವರ್ಸರಿ ಟೈಮ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೆನಪಿಗೋಸ್ಕರ ಏಕತಾ ಸ್ಟ್ಯಾಚ್ಯೂ ಮಾಡಿದಾಗ ಒಂದು ಅಭಿಯಾನ ಶುರು ಮಾಡಿದ್ರು. ಏನಂತ? ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ ಶುರು ಮಾಡಿದ್ರು. ಅದಕ್ಕೆ ಜೈ ಜೇಟ್ಲಿ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು, ಒಂದು ಬಜೆಟ್ ಮಾಡಿದ್ರು 2017. ಏನು ಉದ್ದೇಶ ಅಂತಂದರೆ, ಹಿಂಗೆ ರೋಡ್ ಟು ರೋಡ್ ಹಿಂಗೆ ಕನೆಕ್ಟ್ ಆಗುತ್ತೆ. ಪೇರಿಂಗ್ ರೋಡ್ಸ್ನ ಕರಿತೀವಿ ನಾವು. ಏನು ಪೇರಿಂಗ್ ರೋಡ್ಸ್? ನಮ್ಮ ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಪೇರಿಂಗ್ ಅಂತ. ಹಾಗೆ ಸರಿ, ಏನಂತಾರೆ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಏನಿದೆ ಆ ಒಂದು ಅಖಂಡ ಭಾರತದಲ್ಲಿರ್ತಕ್ಕಂಥ ಆಯಾ ರಾಜ್ಯಗಳ ಸಂಸ್ಕೃತಿ, ಕಲೆ, ಸಂಗೀತ, ಚಿತ್ರಕಲೆ ಇವೆಲ್ಲವೂ ಕೂಡ ಜೋಡಿಸ್ಕೋಬೇಕು ಅಂಥೇಳಿ ಆಯಾ ರಾಜ್ಯಗಳ ಜೊತೆಗೆ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಸುಮಾರು ಒಂದಿಷ್ಟೊಂದು ಫಂಡ್ ಅಂತ ಇಟ್ಟರು ಅವರು. ಏನಂತ ಅದರೊಳಗೆ ಭಾಷೆನೂ ಬಂತು, ಕಲ್ಚರಲ್ ಬಂತು, ಸಂಗೀತ ಬಂತು, ಚಿತ್ರಕಲೆ ಬಂತು. ಅಂದರೆ ಒಟ್ಟಾರೆ ಏನಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದಿಂದ ಬೆಸಿಗೆ ಮಾಡೋಕತ್ತಾಗ ಕಾರ್ಯಕ್ರಮ ಇದೆ. ಇಲ್ಲಿ ಮಿಸ್ಟೇಕ್ ಆಗ್ತಾರೆ ಏನಂತಂದರೆ, ಬೆಸಿಗೆ ಮಾಡೋ ಕಾರ್ಯಕ್ರಮದಲ್ಲಿ ಲ್ಯಾಂಗ್ವೇಜ್ ಬೌಂಡ್ರಿ ಇರಬಾರ್ದಾಗಿತ್ತು. ಈಗ ನಾನು ನೋಡೋಕೆ ಹೋಗ್ತೀನಿ ಅಂತ ತಿಳ್ಕೊಳ್ಳಿ, ನಾನೇ ವಿದ್ಯಾರ್ಥಿ ಅಂತ ತಿಳ್ಕೊಳ್ಳಿ, ಅಂಡರ್ NCC ಸ್ಕೀಮ್ ಅಂತ ಇಟ್ಕೊಳ್ಳಿ. ಅಲ್ಲಿ ಗೋಟು ಜಾರ್ಖಂಡ ಹೋಗ್ತೀನಿ ಅಂತ ತಿಳ್ಕೊಳ್ಳಿ. ಜಾರ್ಖಂಡ ಹೋಗ್ಬೇಕಾದ್ರೆ ನೋಡ್ಬೇಕಾದ್ರೆ ಕಣ್ಣಿಂದ, ಬಾಯಿಂದ ಅಲ್ಲ. ಏನು ಸರ್? ಕಣ್ಣಿಂದ ನೋಡ್ಬೇಕು ನಾನು. ಅದು ಏನು ಡೆಲ್ಲಿಗೆ ಹೋಗ್ತೀನಪ್ಪ, ರೆಡ್ ಫೋರ್ಟ್ ನೋಡ್ತೀನಿ, ಕೆಂಪುಕೋಟೆನ ಡೆಲ್ಲಿ ನೋಡ್ತೀನಿ ನಾನು ಹಿಂದಿ ಭಾಷೆ ಕಲ್ತಿದ್ದೀನೋ ಬಿಡ್ತಿದ್ರೆ ಕಣ್ಣು ಅದನ್ನು ಸಂಗ್ರಹ ಮಾಡ್ಕೊಳ್ಳುತ್ತೆ. ಅಲ್ಲಿ ಏನಾದರೂ ಸ್ಥಳೀಯವಾಗಿದ್ದಾಗ ಭಾಷೆ ಹೆಲ್ಪ್ ಆಗುತ್ತೆ. ಆದರೆ ಅದು ಮಾನದಂಡ ಆಗಬಾರ್ದು. ಇವ್ನು ಯಾವನ ಕಿಡಿಗೇಡಿ ಮಾಡಿದ ಅವ್ರು ಯಾರು ದಕ್ಷಿಣ ಏನು ಬೆಂಗಳೂರು ದಕ್ಷಿಣ ವಿಭಾಗದ ಇಲ್ಲ, ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಇದು ಬೇಕು ಅಂತ ಇದೇನು ಗೊತ್ತಾ ಮೇಡಮ್, ಇದರಲ್ಲಿ ಭಾರತ ಸರ್ಕಾರದ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವರೊಂದು ಇನ್ನೊಂದು ಹೇಳಿದ್ದಾರೆ, ನೀವು ಅದು ಅಮೆಂಡ್ಮೆಂಟ್ ಆಗಿದೆ ಒಂದು, ನಾನು ಅದನ್ನು ಕ್ಲಾರಿಫೈ ಮಾಡಿಸ್ಬಿಡ್ತೀನಿ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಏನು ಸ್ಕೀಮ್ ಹಾಕಿದ್ದಾರೆ, ಫಂಡಿಂಗ್ ಮಾಡಿದ್ದಾರೆ ಭಾರತ ಸರ್ಕಾರ ಏಕ ಭಾರತ್ ಶ್ರೇಷ್ಠ ಭಾರತ್ ಒಳಗೆ. ಆಯಾ ರಾಜ್ಯಗಳ ಅವರವರು ಸುತ್ತಪ್ಪೆ ಬಿಟ್ಬಿಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಬೈ ಯು, ನೀವು ಮಾಡ್ಕೋಬೋದು ಅಂತ. ನೀವು ಹೇಗಾರ ಮಾಡ್ಕೊಳ್ಳಿ, ನನಗೆ ನಿಮ್ಗೆ ಯಾವ ರಾಜ್ಯ ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕ 2020 ಕರ್ನಾಟಕ ಮತ್ತು ಉತ್ತರಾಖಂಡ
ಪೇರಿಂಗ್ ಆಗಿತ್ತು. ಮತ್ತು ಬೇರೆ ಬೇರೆ ಭಾಳ ನೋಡಿ 225 ವಿಶ್ವವಿದ್ಯಾಲಯಗಳಲ್ಲಿ ಒಂಥರ ಪೇರಿಂಗ್ ಆಗುತ್ತೆ. ಇದು ಅದು ತುಂಬ ಒಳ್ಳೆಯದಿದೆ. ಪೇರಿಂಗ್ ಆದಾಗ ಏನಾಗುತ್ತೆ, ಮಕ್ಕಳ ವಿಕಾಸ ಆಗುತ್ತೆ. ಇದರಲ್ಲಿ ಏನಂದರೆ ಭಾಷೆ ಇಲ್ಲೇನೋ ಯಾರು ಮಾಡಿದಾರಲ್ಲ ನೋಡಿ, ಯಾರು ಕಿತಾಪತಿ ಮಾಡಿರೋದು ಇದು. ನಾಳೆ ಬೆಳಗ್ಗೆ ಎತ್ತಿರ್ತೀನಿ ಬೆಂಡೋಗ್ಬಿಟ್ಟು ರಿಪೇರಿ ಮಾಡ್ತೀನಿ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ. ಅವ್ರು ಏನು ಕಿತಾಪತಿ ಮಾಡೋದು ಅಂತೇಳಿದ್ರೆ ಹಿಂದಿ ಭಾಷೆ ಕಡ್ಡಾಯ ಮಾಡಬಾರ್ದಾಗಿತ್ತು. ಅವರು ವಿದ್ಯಾರ್ಥಿ ಇರ್ತಕ್ಕಂಥ ಪ್ರತಿಭೆ, ತಾಂತ್ರಿಕ ನಿಪುಣತೆ, ಯಾವುದಕ್ಕೆ ಆತನ ಅರ್ಹತೆ ಇದೆ ಅಂತ ತಿಳ್ಕೊಂಡು ಮಾಡಬೇಕಾಯ್ತು ಹೊರತು ಮೇಡಮ್ 50 ಜನ ಸೆಲೆಕ್ಟ್ ಮಾಡಬೇಕು ಅಂದರೆ ಅದರಲ್ಲೂ ಮೋಸನೇ. 1 ಜನ ಹುಡುಗರು ಇದ್ರಪ್ಪ, ಬರೀ 50 ಜನಕ್ಕೆ ಚಾನ್ಸ್ ಕೊಟ್ಟರೆ ನೀವು ಹಾಗಾದ್ರೆ 50 ಎಲಿಜಿಬಿಲಿಟಿ ಏನು? ಈಗ ಮೆರಿಟ್ ಸೀಟು ನಾನ್ ಮೆರಿಟ್ ಸೀಟ್ ಅಂತ ಬಂದರೆ 50 ಜನ ಹುಡುಗರು ಬೇಕಾದ್ರೂ ಆಯ್ಕೆ ಮಾಡ್ಕೋತಾನೆ. ಫ್ರೀ ಯಾವುದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಸರ್ಕಾರದ ದುಡ್ಡು ಅಲ್ವಾ? ಫಸ್ಟ್ ಆಫ್ ಆಲ್ ಏನಾಗಬೇಕಂದ್ರೆ ಅದು ಮಾನದಂಡ ಏನು? ಸರಿ ಸರ್ಕಾರ ಹಾಕ್ಬಿಟ್ರು ಕಳ್ಸ್ಕೊಡಿ ಸ್ಕೂಲಿಂದ ಅಂತ, ಹೊಟ್ಟೆ ಇಂಟ್ರೆಸ್ಟ್ ಇರಲ್ವಾ? ನಮ್ಮ ಹುಡುಗ ಹಾಕೋಣ, ಸಾವಿತ್ರಮ್ಮನ ಮಗ ಹಾಕೋಣ, ಅವ್ನು ಆಯ್ಕೆ ಮಾಡ್ಕೋ, ಗುಂಡೇನ ಮಗ ಅವ್ನಿಗೆ ಆಯ್ಕೆ ಮಾಡ್ಕೋ, ಇದು ನಡೀತದೆ. ಅಲ್ಲ, ಅದೇ ಇನ್ನುಳಿದ ವಿದ್ಯಾರ್ಥಿಗಳು ಏನು ಮಾಡಬೇಕು ಅದನ್ನೇ ಹೇಳ್ತಾ ಇರೋದು ಮೇಡಮ್. ಬರೀ 50 ಅಲ್ಲ. ಈಗ ಒಂದು ಶಾಲೆ ಒಳಗೆ ಒಂದು 300-400 ಜನ ಹುಡುಗರು ಇರ್ತಾರೆ. ಅವ್ರು ಸರ್ಕಲ್ ಕಳಿಸಿ ಬರೀ 50 ಜನಕ್ಕೆ ಮಾತ್ರ. ಅವ್ರ ಮಾನದಂಡ ಏನು? ಯಾವ ಬೇಸ್ ಮೇಲೆ ಮಾಡಿದ್ರು? ಅಂದ್ರೆ ಹಿಂದಿ ಭಾಷೆ ಮಾನದಂಡನ? ಅದು ಹಿಂದಿ ಭಾಷೆ ಮಾನದಂಡನ? ಯಾಕಂದ್ರೆ ಎಲ್ಲ ಮಕ್ಕಳಿಗೂ ಹಿಂದಿ ಬರೋದಿಲ್ಲ ಅನ್ನೋದಿರ್ಬೋದೇನೋ, ಅಥವಾ ಮೇಡಮ್ ದೇಶದಲ್ಲಿ ಭಾರತ ದೇಶದೊಳಗೆ ಭಾಷಾ ಬೌಂಡ್ರಿ ಹಾಕಿದ್ರಿ ನೀವು ಹಾಳಾಗ್ತೀರಿ. ಭಾಷಾ ಒಂದು ವಿಶೇಷ ಜ್ಞಾನ. ಈಗ ನಂಗೊಂದು 20 ಭಾಷೆ ಬರ್ತಪ್ಪ, ಐ ಕ್ಯಾನ್ ಗೋ ಎನಿವೇರ್ ಇನ್ ದಿ ವರ್ಲ್ಡ್, ಎಲ್ಲಿ ಬೇಕಾದ್ರೆ ಹೋಗ್ಬಿಟ್ಟು. ಬಟ್ ನಾನು ಮಾತೃಭಾಷೆ ಕನ್ನಡ ಬಿಡಕ್ಕಾಗತ್ತಾ? ಬರೀ ಕನ್ನಡ ಬರುತ್ತೆ ಅಂತ ಬೇರೆ ಯಾವ್ದು ರಾಜ್ಯಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ ಅಂತಾನು ಕೂಡ ಇಲ್ಲ. ಯಾಕಂತಂದ್ರೆ ಅಲ್ಲಿ ಪ್ರವಾಸಕ್ಕೆ ಹೋದಾಗ ಮೇಸ್ಟ್ರುಗಳಿರ್ತಾರೆ, ಅವ್ರು ನೋಡ್ಕೊಳ್ಳೋರು ಇರ್ತಾರೆ, ಅದಕ್ಕೆ ಆದಂತಹ ಗೈಡ್ಗಳಿರ್ತಾರೆ. ಇದೆಲ್ಲ ಕೊಡೋದು ಮತ್ತು ಒನ್ಸ್ ಅಗೇನ್ ಭಾರತ ಅಂದ್ರೆ ಸರ್ಕಾರದ ಕಡೆಯಿಂದ ಇವ್ರ ಮನೆಯಿಂದ ಇರ್ತಾರಲ್ಲ ಮೇಡಮ್, ಫಂಡ್ ಮಾಡಿದ್ದಾರೆ ಇದಕ್ಕೆ. ಎಕ್ಸಾಕ್ಟ್ಲಿ ಸರ್, 180 ಕೋಟಿ ಫಂಡ್ ಇದೆ ಇದಕ್ಕೆ. ಹೌದು, ಎಸ್, ನಾನು ಮಾತಾಡ್ತೀನಿ ಮತ್ತೆ. ಓಕೆ ಮುನಿಯಪ್ಪ ಅವ್ರು, ಒಂದು ಕಡೆ ಈಗ ಕಶ್ಯಪ್ ಸರ್ ಹೇಳ್ದಂಗೆ ಯಾವ ಮಾನದಂಡದ ಮೇಲೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಒಂದಾದ್ರೆ, ಈ ವಿದ್ಯಾರ್ಥಿಗಳಿಗೆ ಹಿಂದಿ ಇಂಗ್ಲಿಷ್ ಬರುತ್ತಾ ಅನ್ನೋದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ, ಹಾಗಾದ್ರೆ ಬೇರೆ ಭಾಷೆ ಬರದೇ ಇರುವಂತಹ ಮಕ್ಕಳಿಗೆ ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ ಎಲಿಜಿಬಿಲಿಟಿನೇ ಇಲ್ಲ ಅಂತ ಇವರೇ ತೋರಿಸ್ಕೊಟ್ಬಿಡ್ತಾ ಇದ್ದಾರಾ? ಈಗ ಮೊದಲೇ ಈ ಅನೇಕ ಎಕ್ಸಾಮ್ಗಳು ಕನ್ನಡ ಭಾಷೆಯಲ್ಲಿ ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಮತ್ತೊಂದು ಕಡೆ ಎಲ್ಲ ಆಗಿರ್ಬಹುದು. ಹೀಗೆ ಅನೇಕ ವಿಚಾರಗಳಲ್ಲಿ ಹಿಂದಿ ಹೇರಿಕೆ ಮಾಡ್ತಾನೆ ಇದ್ದಾರೆ. ಶಾಲಾ ಮಟ್ಟದಲ್ಲೂ ಹೇರಿಕೆ ಮಾಡೋದಕ್ಕೆ ಹೋಗ್ತಾ ಇದ್ದಾರಲ್ಲ, ಏನ್ ಹೇಳ್ತೀರಿ? ಸರ್ಕಾರ ಈ ದಿನ ನಾವು ಕೆಲವು ರಾಜ್ಯ ಮಟ್ಟದ ಕೆಲವು ಸಚಿವರನ್ನ ಮತ್ತು ಅದು ಉನ್ನತ ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ವಿಷಯದ ಬಗ್ಗೆ ಚರ್ಚೆನೂ ಮಾಡಿದ್ವು. ನಮ್ಮಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಸರ್ಕಾರಿ ಇಲಾಖೆಗಳಲ್ಲಿ ನಾನಾ ಥರದ ಯೋಜನೆಗಳನ್ನು ಹಾಕ್ಕೊಂಡು ಇತರ ಇಲಾಖೆಗಳು, ಈಗ ಉದಾಹರಣೆಗೆ ಅರಣ್ಯ ಇಲಾಖೆ ಗಿಡ ನೆಡುವಂಥ ಕಾರ್ಯಕ್ರಮ, ಶಿಕ್ಷಣ ಇಲಾಖೆ ಪ್ರವಾಸ ಕೈಗೊಳ್ಳುವಂಥ ಕಾರ್ಯಕ್ರಮ, ಮತ್ತೊಂದು ಇಲಾಖೆ, ಈ ರೀತಿಯಲ್ಲಿ ನಾನಾ ಥರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಈ ರೀತಿಯಲ್ಲಿ ನಾನಾ ಥರದ ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ ಮೇಡಮ್. ಆದರೆ ಇಲ್ಲೇನಾಗಿದೆ, ಸರ್ಕಾರದಿಂದಲೂ ಖಚಿತವಾದಂಥ ಒಂದು ತೀರ್ಮಾನ ಆಗಿಲ್ಲ. ಜೊತೆಗೆ ಯಾರೋ ಒಬ್ಬ, ಇವರು ಹೇಳ್ದಂಗೆ, ನಮ್ಮ ಸ್ನೇಹಿತರು ಹೇಳ್ದಂಗೆ, ಒಬ್ಬ ಅಧಿಕಾರಿ ಸಲ್ಲದ ಅವೈಜ್ಞಾನಿಕವಾದಂಥ ಒಂದು ಹೇಳಿಕೆಯಿಂದ ಇವತ್ತು ನಮ್ಮ ರಾಜ್ಯ ಎಲ್ಲೋ ಒಂದು ಕಡೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ ಮೇಡಮ್. ಒಂದು ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾಗಿ, ರಾಜ್ಯ ಮಟ್ಟದ ನಾಯಕರಾಗಿ ನಾವು ಹೇಳೋದು ಇಷ್ಟೇ, ಈ ಪ್ರವಾಸ ಕರ್ಕೊಂಡು ಹೋಗೋದು ಒಂದು ರೀತಿಯಲ್ಲಿ ಒಂದು ಜ್ಞಾನದ ಒಂದು ವಿದ್ಯೆ ಕಲಿಯೋದರಲ್ಲಿ ಒಂದು ಜ್ಞಾನದ ಒಂದು ಉನ್ನತವಾದಂಥ ಇನ್ನಷ್ಟು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಮೇಡಮ್ ಇದು. ಆದರೆ ಇವರು ಹಿಂದಿ ಭಾಷೆಯನ್ನು ಕಡ್ಡಾಯ ಅನ್ನೋ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಮೇಡಮ್. ಈಗ ರಾಷ್ಟ್ರ ಭಾಷೆ ಅಂತ ಈಗ ನಮ್ಮ ಅಥವಾ ನಮ್ಮ ಕರೆನ್ಸಿ ಮೇಲೆ ಎಲ್ಲ ಥರದ ಭಾಷೆಗಳು, ಅಂದರೆ ನಮ್ಮಲ್ಲಿ 14 ಭಾಷೆ ಇದೆ. 14 ಭಾಷೆಗಳು ಕೂಡ ರಾಷ್ಟ್ರೀಯ ಭಾಷೆಗಳಾಗಿರುತ್ತೆ. ಆದರೆ ರಾಷ್ಟ್ರೀಯ ಭಾಷೆಗಳು ಆಗಿದ್ದಂಥ ಸಮಯದಲ್ಲಿ ಆ ಭಾಷೆಗಳಿಗೆ ನಮ್ಮಲ್ಲಿ ಅದರದ್ದು ಒಂದು ಶ್ರೇಷ್ಠತೆ ಅಂತ ಕೊಟ್ಟಿರುತ್ತೆ. ಆದರೆ ಇವತ್ತಿನವರೆಗೂ ಕೇಂದ್ರ ಸರ್ಕಾರ ಇದುವರೆಗೂ ನಮ್ಮ ಕನ್ನಡ ಭಾಷೆನ ಅದಕ್ಕೆ ಒಂದು ಇತಿಹಾಸ ಭರಿತವಾದಂಥ ಒಂದು ಸ್ಥಾನಮಾನವನ್ನು ನೀಡಿದ್ರು ಅದಕ್ಕೆ ಸಂಬಂಧಪಟ್ಟ ಅನುದಾನಗಳನ್ನಾಗಲಿ ಇತರೆ ಒಂದು ವ್ಯವಸ್ಥೆಗಳಾಗಲಿ ಭಾರತ ಸರ್ಕಾರ ಮಾಡಿರೋದಿಲ್ಲ. ಆದರೆ ಈ ಪ್ರವಾಸದ ವಿಷಯದಲ್ಲಿ ನಾವು
ಕಡ್ಡಾಯ ಅನ್ನೋ ಒಂದು ಹೇಳಿಕೆಗಳು ಏನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅದು ಸರ್ಕಾರಕ್ಕೂ ಮುಜುಗರ ಆಗುವಂಥದ್ದು. ಮಕ್ಕಳ ಎಲ್ಲೋ ಒಂದು ಕಡೆ ಜ್ಞಾನವಂತ ಮಕ್ಕಳು ಕೂಡ ಪ್ರವಾಸ ಹೋಗಬೇಕು ಅಂದಾಗ, ಭಾಷೆ ಅಂದಾಗ ಎಲ್ಲೋ ಒಂದು ಕಡೆ ಆ ಮಕ್ಕಳು ನಾನು ಈ ಪ್ರವಾಸದಿಂದ ಹಿಂದೆ ಹೋಗ್ಬೇಕಾ ಅನ್ನೋದು ಅವರ ಜ್ಞಾನಕ್ಕೆ ಕುಂಠಿತ ತರುವಂಥ ಒಂದು ಕೆಲಸ ಅಂತ ನಾನು ಭಾವಿಸ್ತೀನಿ ಮೇಡಮ್. ಓಕೆ, ಎಸ್ ನಾಗರಾಜ್ ಗೌಡ ಅವರೇ, ಏನು ಈಗ ಒಂದು ಕಡೆ ಹಿಂದಿ 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 ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಈ ಮಕ್ಕಳ ಹಂತದಲ್ಲ ಮನಸ್ಸಿನಲ್ಲೂ ಕೂಡ ಈಗ ಇವರು ಮಾನದಂಡ ಮಾತ್ರ ಮಾಡಿಲ್ಲ, ಮಕ್ಕಳ ಮನಸ್ಸಿನಲ್ಲಿ ಹೆಂಗೆ ಅಂತಂದ್ರೆ ಅಲ್ಲೇ ಈ ಶಾಲಾ ಹಂತದಲ್ಲೇ ಇನ್ಫೀರಿಯಾರಿಟಿ, ನನಗೆ ಹಿಂದಿ ಬರಲ್ಲ, ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಅಥವಾ ಮುಂದಿನ ಹಂತಗಳಲ್ಲಿ ಈಗ ಅನೇಕ ಕಡೆಗಳಲ್ಲಿ ನಾವೀಗ ಆಲ್ರೆಡಿ ನೋಡ್ತಾ ಇದ್ದೀವಿ, ಯಾವುದೋ ಒಂದಷ್ಟು ಜಿಲ್ಲೆಗಳ ಮಕ್ಕಳಾಗಿರಬಹುದು, ಅವ್ರಿಗೆ ಹಿಂದಿನೇ ಬರಲ್ಲ ಅಂದ್ಕೊಳ್ಳೋಣ. ಸೊ ಹಾಗಾದ್ರೆ ಆ ಮಕ್ಕಳ ಎಲಿಜಿಬಿಲಿಟಿನೇ ಕಳ್ಕೊಂಡ್ಬಿಡ್ತಾರಾ ಅಥವಾ ಹಿಂಗೆ, ಏನು ಹೇಳ್ತೀರಿ ಅದಕ್ಕೆ? ನೋಡಿ ಮೇಡಮ್, ಈಗ ಕಳಿಸ್ತಾ ಇರೋದು ಕರ್ನಾಟಕ ಸರ್ಕಾರ ಈ ರಾಜ್ಯದ ಹಣಕಾಸಿನ ಇಲ್ಲಿನ ದುಡ್ಡಿನ ಇದರಿಂದ ಅವರಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಆದರೆ ಎಲ್ಲ ಭಾಷೆ ಬರುವಂಥ ಮಕ್ಕಳನ್ನು ಅವ್ರು ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಅವರು ಒಂದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಹೇಳ್ಕೊಂಡು ಆ ಕಾರ್ಯಕ್ರಮದ ಹೆಸರೇ ಈಗ ತಾನೇ ಸರ್ ಕ್ಯಾಶಪ್ ಸರ್ ಹೇಳ್ತಾ ಇದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ 2015 ಅದನ್ನೊಂದು ಇದಾಗಿತ್ತು. ಈಗ ಅಲ್ಲೇ ನೀವು ತಿಳ್ಕೊಬೋದು ಏಕ್ ಭಾರತ್ ಯಾಕೆ ಬೇರೆ ಹೆಸರು ಯಾವ್ದಾದ್ರು ಇಡ್ಬೋದಾಗಿತ್ತು. ಹೆಸರಿಡೋದಕ್ಕೆ ಇವ್ರಿಗೆ ಬೇಕಾದಷ್ಟಿತ್ತು. ಈ ಪ್ರವಾಸ ಕೈಗೊಂಡಿದ್ದಾರೆ. ಕನ್ನಡದ ಮಕ್ಕಳು ವಂಚನೆ ಆಗ್ತಾರೆ. ಯಾಕೆ ಅವರು ಅನ್ಯ ರಾಜ್ಯಕ್ಕೆ ಹೋಗಿ ಅಲ್ಲಿನ ಸಂಸ್ಕೃತಿನ ಅಲ್ಲಿನ ಯಾವುದೋ ಇದೆ ಆ ವಿಚಾರಗಳನ್ನ ತಿಳ್ಕೊಬೋದಲ್ಲ. ಅಲ್ಲಿ ಮಾಸ್ಟರ್ ಇರ್ತಾರೆ, ಮಾಸ್ಟರ್ ಹೇಳ್ತಾರೆ ಈ ಥರ ಐತೆ ಅಂತ ತಿಳ್ಕೊತಾರೆ. ಹಿಂದಿನೇ ಬರಬೇಕಂತ ಏನಿಲ್ಲ, ಅಥವಾ ಇಂಗ್ಲೀಷೇ ಬರಬೇಕಂತೇನಿಲ್ಲ. ಕನ್ನಡ ಬರೋ ಮಕ್ಕಳು ಇವತ್ತು ನೋಡ್ತಾ ಇದ್ದೀರಿ ಎಷ್ಟು ಜನ ಕನ್ನಡದ ಮಕ್ಕಳು ಈ ಕರ್ನಾಟಕದಲ್ಲಿ IAS ಇರ್ಬೋದು, IPS ಇರ್ಬೋದು, ಅದರಲ್ಲೆಲ್ಲ ಪಾಸಾಗಿ ಹೋಗಿ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಈ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಇಲ್ಲಿನ ಶಿಕ್ಷಣ ಸರ್ಕಾರದ ಕಡೆಯಿಂದ ಯಾವುದೇ ಗೈಡ್ಲೈನ್ಸ್ ಇಲ್ಲ. ಪತ್ರ ಇದೆ, ಪತ್ರ ನೋಡಿ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ಅಧಿಕಾರಿ ಮಾಡಿರುವಂತ ಕೆಲಸ ಇದು ಅಂತ. ತಪ್ಪು ಮಾಹಿತಿ ಹೋಗೋದು ಬೇಡ. ಬಜೆಟ್ ಕೂಡ ಕರ್ನಾಟಕ ಸರ್ಕಾರದಲ್ಲ, ಬಜೆಟ್ ಈ ಕೇಂದ್ರ ಸರ್ಕಾರದ್ದು. ಅದು ಇನ್ನೊಂದು ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ, ಯಾರಪ್ಪನ ದುಡ್ಡಲ್ಲ, ಅದೇ ದುಡ್ಡದು. ಹೌದು, ನಾವು ಕರದ ದುಡ್ಡದು. ಹೌದು, ಅದೇನು ಬಜೆಟ್ ಹಾಕಿರ್ತಾರೆ ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವನ್ನೇ ಆಗಿರಲಿ, ಅದು ನಮ್ದು. ಹೌದು, ನಮ್ದು ಒಂದೊಂದು ಬೆವರಿನ ಹನಿಗಳು ತಗೊಂಡಿಟ್ಕೊಂಡು ಅವರು ಬಜೆಟ್ನಲ್ಲಿ ಮಾಡ್ತಿದ್ದಾರೆ. ನಾನು ಹೇಳೋದೇಂದ್ರೆ ಇಲ್ಲಿ ಆ ಒಂದು ಅಭಿಯಾನ ಏನಿದೆಯಲ್ಲ, ಏಕಭಾರತ ಶ್ರೇಷ್ಠ ಭಾರತ ಇದೆಯಲ್ಲ, ಒಂದು ಅಭಿಯಾನ ಸರ್. ಅಲ್ಲೇನು ಮಿಕ್ಸರ್ ಮಸಾಲೆ ಏನಿಲ್ಲ, ಅಥವಾ ಅದಲ್ಲೇನು ಕೂಡ ಒಂದು ವದಂತಿ ಗಾಸಿಪ್ ಇಲ್ಲ. ಹೇಳ್ತೀನಿ ಕೇಳಿ. ಅಂದರೆ ಏನಂತ ಹೇಳ್ತಿದ್ದಾರೆ ಅಂದರೆ ಒನ್ ಇಂಡಿಯಾ ಒನ್ ಕಲ್ಚರ್. ಹೌದು, ಒನ್ ಇಂಡಿಯಾ ಒನ್ ಕಲ್ಚರ್, ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ. ಅಲ್ಲಿ ಏನಾಗತ್ತಂದ್ರೆ ಇಲ್ಲಿ ಬರೀ ಹಿಂದಿನೇ ಬರಲ್ಲ, ಅಲ್ಲಿ ಸಮಗ್ರ ಭಾರತ ಬರುತ್ತೆ, ಸಮ್ಮಿಶ್ರ ಭಾರತ ಬರುತ್ತೆ, ಅಖಂಡ ಭಾರತ ಬರುತ್ತೆ, 31 ರಾಜ್ಯಗಳು ಬರ್ತವೆ. ನೋಡೋಕೆ ಇನ್ನೂ ತಪ್ಪೆ. ಅವರದ್ದು ಗೌರ್ಮೆಂಟ್ ಆಫ್ ಇಂಡಿಯಾ NRC ಇದೆಯಲ್ಲ, ಯಾವುದು ಅದರಲ್ಲಿ ಕೂಡ ಇದನ್ನು ಏನು ಹಾಕಿದ್ದಾರೆ ಇದ್ರ ಸಂಬಂಧಪಟ್ಟಿದ್ದ ಕಾರ್ಯಕ್ರಮನ 30 ಭಾಷೆಲಿ ಹಾಕ್ಬೇಕಾಯ್ತು, 14 ಭಾಷೆಲಿ ಹಾಕ್ಬೇಕಾಯ್ತು. ಕನ್ನಡದಲ್ಲಿ ಓದ್ಬೋದಾಯ್ತು, ತಮಿಳಲ್ಲಿ ಓದ್ಬೋದಾಯ್ತು, ಹಿಂಗೆ ಓದ್ಬೋದಾಯ್ತು. ಇಲ್ಲಿ ಪ್ರಶ್ನೆ ಹೆಂಗೆ ಗೊತ್ತು ಬರುತ್ತೆ ಸರ್, ಕೇಂದ್ರ ಸರ್ಕಾರದಿಂದ ಎಲ್ಲೂ ಕೂಡ ಹಿಂದಿನೇ ಕಂಪಲ್ಸರಿ ಮಾಡಿ ಅಂತಿಲ್ಲ ಸರ್. ನಾನು ಕ್ಲಾರಿಫೈ ಮಾಡ್ತೀನಿ. ಇದು ಯಾವನ ಕಿಡಿಗೇಡಿ ಮಾಡಿರೋದು, ಇದು ಯಾರು ಬೇಕು ಅಂತಾನೆ ಕಿಡಿಗೇಡಿಗಳು. ಈಗ ನಾಗೇಶ್ ಅವ್ರು ಏನ್ ಹೇಳ್ತಾರೆ, ಇದ್ರ ಬಗ್ಗೆ ಕಿಡಿಗೇಡಿನೇ ಮಾಡಿರೋದು ಇದು. ಇದ್ರ ಬಗ್ಗೆ ಇದಕ್ಕೆ ಫೈಟ್ ಮಾಡಿ ನೀವು ಏನಂತಂದ್ರೆ, ನಾಳೆ ಬೆಳಿಗ್ಗೆ ನಾವು ಹೋಗೋಣ, ಹೆಂಗ ನಮ್ಮ ಸೌತ್ ಆಫೀಸ್ ಇರೋದು ನಮ್ಮ ಏರಿಯಾದಲ್ಲ, ಬಸಗುಡಿ ಒಳಗೆ ಸೀದಾ ಹೋಗೋಣ, ಕ್ಯಾಮ್ರಾ ಕಳಿಸ್ತಾರೆ, ಕೂತ್ಕೊಂಡು ಟೇಬಲ್ ಮುಂದೆ ಅದು ಹೆಂಗೆ ನೀನು ಹಿಂದಿ ಕಂಪಲ್ಸರಿ ಮಾಡಿದ್ದು ಹೇಳೆ ಅಂತ 1 to 1 ತಗೊಂಡ್ಬೋಣ. ಹೇಳ್ತೀರಿ ಮೇಡಮ್? ಕರೆಕ್ಟ್. ಆದ್ರೆ ಇದನ್ನ ಮಂತ್ರಿಯರಿಗೆ ತಿಳಿದಿಲ್ಲ ಸರ್. ಕೊಟ್ಟರು, ನಾವೆಲ್ಲೂ ಒತ್ತಾಯ ಮಾಡಿಲ್ಲ. ಅಲ್ಲ, ಈಗ ಸಚಿವರ ಗಮನಕ್ಕೆ ಬರ್ದೇನೆ ಇಂತಹ ಸುತ್ತೋಲೆಯನ್ನು ಒಬ್ಬ ಅಧಿಕಾರಿ ತರ್ತಾರೆ ಅಂತಂದ್ರೆ ಏನರ್ಥ? ಸಚಿವರು ಏನ್ ಮಾಡಿದ್ದಾರೆ? ದೇರ್ ಈಸ್ ಎ ಹೈರಾರ್ಕಿ. ಈ ಸರ್ಕಾರದ ಹೊಸದಲ್ಲ ಮೇಡಮ್, ಈಗ ಬಂದಿರೋ ಸರ್ಕಾರ ಅಲ್ಲ. ದಿಸ್ ಇಸ್ 2019 ಸರ್. ಯಾವತ್ತು ಬಂದಿದ್ದು ಯಾವ ಸಚಿವರು ಕೂಡ ಇದ್ರ ಕಡೆ ಗಮನ ಹರಿಸಲಿಲ್ವಾ? ಯಾರಿಗೂ ಕೂಡ ಬೇಕಾಗಿಲ್ಲ. ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಇವ್ರು ಹೇಳ್ದಂಗೆ ಫಂಡ್ ಏನ್ ಬಂತು, ಫಂಡ್ ಬೇರೆ ಬೇರೆ ಇಲಾಖೆ ಹಂಚ್ಬಿಟ್ರು. ಕರೆಕ್ಟ್. ಅಂದ್ರೆ ಕಾನೂನು ಇಲಾಖೆಗೆ ಇಷ್ಟು, ಆರೋಗ್ಯ ಇಲಾಖೆಗೆ ಇಷ್ಟು, ಶಿಕ್ಷಣ ಇಲಾಖೆ ಹಂಚ್ಬಿಟ್ರು. ಹಂಚಿದ ಮೇಲೆ ಏನಾಯ್ತು ಗೊತ್ತಾ, ಫಂಡ್ ಇತ್ತಲ್ಲ ಈಗ. ಫಂಡ್ ಇದ್ದಾಗ ಅದು ಕೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಕೇಳುತ್ತೆ, ಎವ್ರಿ ಫಂಡ್ ಇಸ್ ಕ್ವಶನೇಬಲ್ ಅಂತ ಕೇಳುತ್ತೆ. ಮೇಡಮ್ ಪಕ್ಕದ ಸ್ಕೀಮ್ ಇದೆ ಮೇಡಮ್. ಈ ಕಿತ್ತವರು ನನ್ನ ಮಕ್ಕಳು ಇವ್ರು ಯಾರು ಮಾಡ್ತಾ ಇಲ್ಲ. ಒಳ್ಳೊಳ್ಳೆ ಸ್ಕೀಮ್ಗಳಿವೆ, ಯಾರು ಮಾಡ್ತಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಒಳ್ಳೊಳ್ಳೆ ಸ್ಕೀಮ್ ಇದೆ ಮೇಡಮ್. ಎಸ್ಪೆಷಲಿ ಅಲ್ಪಸಂಖ್ಯಾತರಿಗೆ ತುಂಬ ಅದ್ಭುತವಾದ ಸ್ಕೀಮ್ಗಳಿವೆ. ಮೆಡಿಕಲ್ಲಿ ದೇ ಗೆಟ್ ಮೆಡಿಕಲ್ ಅಲವೆನ್ಸ್ ಫ್ರೀ, ಮೆಡಿಕಲ್ ಅಡ್ಮಿಷನ್ ಫ್ರೀ ಮಾಡ್ತಾ ಇಲ್ಲ ಕಿತ್ತಗಿರೋ. ಇವರೆಲ್ಲ ಕಿತ್ತಗಿರೋ ಈ ನೌಕರಿಶಾಹಿ ಇದೆಯಲ್ಲ ಮೇಡಮ್, ಅವ್ರಿಗಿಂತ ಗಲೀಜ್ ನನ್ನ ಮಕ್ಕಳು ಯಾರು ಇಲ್ವೇ ಇಲ್ಲ. ಅವರೇ ಪಟ್ಟಪತ್ತ ಹಿತಾಸಕ್ತಿಗಳು, ಅವರೇ ಇದೆಲ್ಲ ಮಾಡಿ ತಂದಿಡೋದು.
ಈಗ ಉದಾಹರಣೆಗೆ ಹೇಳ್ತೀನಿ, ನಾನು ಶಿಕ್ಷಣ ಮಂತ್ರಿ ಅವ್ರ ಗಮನಕ್ಕೆ ತರಬೇಕು ನೀವು ಹೇಳ್ತೀರಿ ಸರಿ, ತರದೇನೆ ಮಾಡಿದೆ ಅವ್ರಿಗೆ ಏನಾಗತ್ತೈತಿ, ಈ ಥರ ಪಜಿತಿಗಳು ಮಾಡಬೇಕು ಅಂತ ಕಾಯ್ತಿರ್ತಾರೆ. ಈಗ ಪಠ್ಯಪುಸ್ತಕದ ವಿಷಯ ಬಂತು, ಹೌದಾ, ತಗೊಳ್ಳಿ ಡ್ಯಾನ್ಸ್ ಮಾಡಿಸಿದ್ರು, ಬರ್ಗೂರ್ ಕಡೆ ಒಂಥರ ಡ್ಯಾನ್ಸ್ ಮಾಡಿಸಿದ್ರು, ರೋಹಿತ್ ಚಿಕ್ಕ ಒಂಥರ ಡ್ಯಾನ್ಸ್ ಮಾಡಿಸಿದ್ರು, ಆಮೇಲೆ ಸಾರಿ ತಪ್ಪು ಸರಿ ಮಾಡ್ಕೋತೀವಿ, ಆಮೇಲೆ ಯಾಕೆ ಇದು ತಾಪೆ ಹಾಕೋದು ಅಲ್ಲ ಸರ್? ಮೊದಲೇ ಅವರು ಇತ್ತಲ್ಲ ಅವರಿಗೆ. ಹಾಂ, ತಾಪೆ ಹಾಕೋದು ಏನಕ್ಕೆ? ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯಾಗಿ ಮಾಡಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಅದರದ್ದೇ ಆದಂತಹ ಎಲ್ಲ ಭಾಷೆಗಳಿಗೂ ಕೂಡ ಸ್ಥಾನಮಾನವನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಅಂಥದ್ರಲ್ಲಿ ಯಾಕೆ ಕೇವಲ ಹಿಂದಿ ಅನ್ನೋ ಭಾಷೆಯನ್ನು ತರ್ತಾ ಇದ್ದಾರೆ? ಒಂದು ಕಡೆ ಕಶ್ಯಪ್ ಅವರೇ, ಅಂದರೆ ಈಗ ನಾವೇನು ಹೇಳ್ತಾ ಇದ್ದೀವಿ, ಒಂದು ಭಾರತ ಶ್ರೇಷ್ಠ ಭಾರತ ಅಂತ, ಒಂದು ಭಾರತ ಅಂತ ಕರೆಸ್ಕೊಳ್ಳೋದಕ್ಕೆ ಹಿಂದಿ ಬರಲೇಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ. ಇನ್ನೊಂದು ಹೇಳ್ಬಿಡ್ತೀನಿ, ಹೊಸದಾಗ ಒಂದು ಬೆಳಕು ಚೆಲ್ತೀನಿ ನಿಮಗೆ. ಕನ್ನಡ ಭಾಷೆ ಎಂತೆಂಥ ಪ್ರಾಚೀನವಾದ ಭಾಷೆ, ಹಿಂದಿ ಭಾಷೆ ಅದ್ರ ನೆನ್ನೆ ಮೊನ್ನೆ ಹುಟ್ಟಿರೋ ಭಾಷೆ ಅದು. ಕನ್ನಡ ಭಾಷೆಗೆ 2-3 ಸಾವಿರ ಇತಿಹಾಸ ಇದೆ ಕನ್ನಡ ಭಾಷೆಗೆ. ಹಿಂದಿ ಭಾಷೆ ನೆನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥ ಮೇಡಮ್, ಇನ್ನೊಂದು ಹೇಳ್ಬಿಡ್ತೀನಿ, ಬಹುಶಃ ಭಾಳ ಜನ ಹಿಂದಿ ಭಾಷಿಕರಿಗೆ ಬೇಜಾರಾಗೋದು, ಬೇರೆ ಭಾಷೆಗಳ ಜೊತೆಯಿಂದ ಹುಟ್ಟಿರ್ತಕ್ಕಂಥ ಹಿಂದಿ ಭಾಷೆ ಅದೊಂದು ಪಾಪದ ಕೂಸೋದು. ಆಯಾ ಭಾಷೆಗೆ ಅದಿರ್ತಾ ಇರ್ತಕ್ಕಂಥ ಚಾರ್ಮ ಇದೆ. ಉದಾಹರಣೆಗೆ ಮರಾಠಿ, ತೆಲುಗು, ತಮಿಳು, ಮಲಯಾಳಮ್ಮು, ಗುಜರಾತಿ ಇವೆಲ್ಲ ಇದೆ. ಹಿಂದಿ ಯಾಕೆ ಅದು ನಾಡು ಭಾಷೆ ಐತೆ ಅಂತಂದರೆ ಮಾಡಿದ್ದವ್ರು ಯಾರು ಅಂತಂದರೆ ಬ್ರಿಟಿಷ್ನವರು. ಕೊನೆಯಲ್ಲೇ ಲ್ಯಾಂಗ್ವೇಜ್ ಮಾಡಿ ಹಿಂದಿ ಮತ್ತು ಇಂಗ್ಲೀಷ್ ಮಧ್ಯೆ ತಂದಿಟ್ಟಿದ್ದೆ ಅವರು. ಅಲ್ಲ, ಈಗ ಇಂಗ್ಲಿಷ್ ತಂದಿಟ್ಟಿದ್ದವರು ಅಂತಂದ್ರೆ ನಂಬೋದು ಸರ್, ಹಿಂದಿ ಅವ್ರು ತಂದಿಟ್ಟಿದ್ದು ಅಂತಂದ್ರೆ ಹೆಂಗೆ ಸರ್ ಇದು? ಅಲ್ಲ, ಏನು ಮಾಡಿದ್ರು, ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡಿದ್ರು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಈಗ ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಬಂತಲ್ಲ ಬ್ರಿಟಿಷ್ ಕಾಲದಲ್ಲಿ, ಕೊಲೋನಿ ಕೇಸ್ ಬಂದಾಗ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ಎಲ್ಲವೂ ಕೂಡ ನಮಗೂ ಕ್ಲರ್ಕ್ ಪೋಸ್ಟ್ಗೆ, ಡಿ ಗ್ರೂಪ್ ಎಂಪ್ಲಾಯೀಸ್ಗೆ ಇದಕ್ಕೆ ಮಾತ್ರ ಆಯ್ಕೆ ಮಾಡ್ಕೊಂಡ್ರೆ ಹೊರತು IAS IPS ಕ್ಯಾಡರ್ಸ್ ಲಿಮಿಟೇಷನ್ ಆಗಿತ್ತು. ಸೊ ಇಲ್ಲಿ ಯಾಕೆ ಹಿಂದಿ ಭಾಷೆ ಪ್ರಮುಖ ಆಯಿತು? ಕಾರಣ ಕೊಡಿ ಮೇಡಮ್, ಯಾರು ನಾವು ಉತ್ತರ ಕೊಡಲಿ ನನಗೆ. ಹಿಂದಿ ಭಾಷೆ ಯಾಕೆ ದೇಶದ ಭಾಷೆ ಆಯಿತು ಅಂತ. ಈಗ ನಮ್ಮ ಮೊಘಲ್ ಆಳ್ವಿಕೆಯಲ್ಲಿ ನಮ್ಮದು ಪರ್ಷಿಯನ್ ಭಾಷೆ ಮತ್ತು ಉರ್ದು ಭಾಷೆ ಆಗಿತ್ತು. ಇಡೀ ಟೋಟಲ್ ಪರ್ಷಿಯನ್ ಭಾಷೆನೇ ಇತ್ತು. ಬಹುಶಃ ನೋಡ್ಬೋದು, ಔರಂಗಜೇಬ ಮಾರ್ಗ್, ಅಕ್ಬರ್ ಮಾರ್ಗ್ ಅಂತ ಬಂತು, ಅವೆಲ್ಲ ಪರ್ಷಿಯನ್ ಲ್ಯಾಂಗ್ವೇಜ್ಗಳೇ. ಹಿಂದಿ ಯಾಕೆ ಬಂತು ಅಂತಂದರೆ, ಎಲ್ಲೋ ಹಿಂದಿ ಭಾಷೆ ಸುಶೀಲಿತ ಮಾತಾಡ್ಬೋದು ಅನ್ನತಕ್ಕಂಥ ಒಂದು ಬಂದಾಗ ಅದು ಉತ್ತರ ಭಾರತದವರು ದಕ್ಷಿಣ ಭಾರತವನ್ನು ತುಳಿಯೋದಕ್ಕೆ ಮಾಡಿರ್ತಕ್ಕಂಥ ಷಟ್ತಂತ್ರ ಈಗ ಹೇಳಿದ್ರಲ್ಲ, ಇದನ್ನ ಒಪ್ಕೊಳ್ಳೋಣ. ಈ ವಿಚಾರ ಹೇಳಿದ್ರಲ್ಲ, ದಿಸ್ ಇಸ್ ಅಕ್ಸೆಪ್ಟಬಲ್. ಆಕ್ಚುಲಿ ಯಾಕಂತಂದ್ರೆ ಈಗ ಒಂದು ವಿಚಾರ, ಓಕೆ ಮಹಮ್ಮದ್, ಇನ್ನೊಂದೇನು ಗೊತ್ತಾ ಮೇಡಮ್, ಬಿಡ್ತಿದ್ದಾಳೆ ಇವತ್ತು ನಾವೇನಾದ್ರು ಹೋದ್ರೆ, ನಾವೆಲ್ಲ ಬೆಂಗಳೂರಿನವರು ಕ್ವಾಲಿಫೈಡ್ ಜನ, ಅಲ್ಲಿ ಹೋದ್ರೆ ಹೆಂಗೆ ಗೊತ್ತಾ ಕರೆಯೋದಮ್ಮನ, ಅಲ್ಲಿ ಮದ್ರಾಸಿ ಕೈಸಿ ಅಂತಾರೆ. ಎಲ್ಲರೂ ಮದ್ರಾಸಿಗಳೇ, ಬೆಂಗಳೂರು ವಾಸುದೇವರಾವ್ ಕಶ್ಯಪ್ ಮದ್ರಾಸಿನೇ. ಓಕೆ, ಮೊಹಮ್ಮದ್ ಫಾರೂಕ್ ಅವರೇ, ಈಗ ಒಂದು ಹಿಂದಿ ಭಾಷೆ ಅನ್ನೋದು ಕೇವಲ ಈಗ ಶಾಲಾ ಮಟ್ಟದಲ್ಲಿ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಕೇಂದ್ರ ಸರ್ಕಾರಕ್ಕೆ ಒಟ್ಟು ಒಂದು ಇಡೀ ಆಡಳಿತ ಭಾಷೆಯಾಗಿ ಅಥವಾ ಒಂದು ರಾಷ್ಟ್ರೀಯ ಭಾಷೆಯನ್ನಾಗಿ ಹಿಂದಿಯನ್ನ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಆಸೆ ಇದೆ. ಆ ಇಂಗಿತವನ್ನು ಅನೇಕ ಬಾರಿ ವ್ಯಕ್ತಪಡಿಸಿದ್ದಾರೆ ಕೂಡ. ಹೌದು, ಈಗ ರಾಜ್ಯದಲ್ಲೂ ಕೂಡ BJP ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಇದಕ್ಕೆ ಹುಜೂರ್ ಅಂತಿದ್ದಾರೆ. ಏನ್ ತಪ್ಪು, ಮಾಡ್ಲಿ ಬಿಡಿ, ಸರಿ ಹೋಗುತ್ತೆ. ಇಂಗ್ಲಿಷ್ ಒಪ್ಕೊಳ್ತೀರಿ ನೀವು, ಹಿಂದಿ ಒಪ್ಕೊಳ್ಳೋದಕ್ಕಾಗೋದಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲೋ ಒಂದ್ ಕಡೆ ಅಂದ್ರೆ ಇಲ್ಲಿಂದಲೇ ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಇಲ್ಲಿಂದನೇ ಮೊಳಕೆ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಾರಾ, ಇಲ್ಲಿಂದ ಈ ಬೀಜವನ್ನ ಬಿತ್ತೋದಕ್ಕೆ ಶುರು ಮಾಡ್ತಾ ಇದ್ದಾರಾ ಅಂತ? ಕಶ್ಯಪ್ ಸರ್ ಹೇಳ್ತಾ ಇದ್ದಂಗೆ ವಿಪರ್ಯಾಸ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಈ ಭಾಷಾ ಒಂದು ಪದ್ಧತಿ ಅಥವಾ ಏನು ಒಂದು ಹೇರೋದಿದೆ, ಅದು ಶಿಕ್ಷಣಕ್ಕೂ ತಂದಿರೋದು ಒಂದು ದೊಡ್ಡ ದುರಂತ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಶಿಕ್ಷಣವನ್ನ ನಮ್ಮ ಬೇಕಾಗಿರುವಂತ ಭಾಷೆ, ಮಾತೃಭಾಷೆ ಅಥವಾ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಪಡ್ಕೊಳ್ತಾ ಬರ್ತಾ ಇದೀವಿ. ಅದೇ ನಮ್ಮ ಸಂಸ್ಕೃತಿ, ಅದೇ ನಮ್ಮ ಉದ್ದೇಶನೂ ಕೂಡ ಈಗ ನಡೀತಾ ಇರೋಂತ ಒಂದು ಸಿಸ್ಟಮ್ ಹಾಗೆ ಇದೆ. ಈಗ ಏನಾಗಿದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಕೇವಲ ಒಂದು ಕಾರ್ಯಕ್ರಮ ರೂಪಿಸೋದಕ್ಕೆ ಇರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಈಗ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಇರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಈ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಸಂತೋಷ ಪಡಿಸೋದಕ್ಕೆ ಈ ಎಲ್ಲ ರಾಜಕೀಯ ವ್ಯಕ್ತಿಗಳು, ಅವ್ರ ಜೊತೆ ಎಲ್ಲ ಅಧಿಕಾರಿಗಳು ಹಿಂದೆ ಬಿದ್ದಿರೋದ್ರಿಂದ ನಾವು ನಮ್ಮತನವನ್ನೇ ಮರೆತು ಅವರಿಗೆ ಸಂತೋಷ ಪಡಿಸೋದ್ರಲ್ಲಿ ಎಲ್ಲೋ ಹೋಗಿದ್ದೀವಿ ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಬರ್ತಾ ಇದೆ. ಇನ್ನೊಂದು ಏನಪ್ಪಾ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ, ನಾವು ಈ ರಾಜಕೀಯ ಪ್ರೇರಿತ ಏನು ಡಿಸಿಷನ್ಸ್ ಇದೆ
ಅಥವಾ ಈ ಅಫಿಷಿಯಲ್ಸ್ ಏನ್ ಡಿಸಿಷನ್ ತಗೊಳ್ತಾರೆ ಎಲ್ಲೂ ಸ್ಟೂಡೆಂಟ್ಸ್ ನಾಗ್ಲಿ ಪೋಷಕರನ್ನಾಗ್ಲಿ ಕಾನ್ಫಿಡೆನ್ಸ್ ಗೆ ತಗೊಳಲ್ಲ, ಅವ್ರನ್ನ ಕೇಳೋದು ಇಲ್ಲ. ಇದು ನಿಮ್ಗೆ ಹೆಂಗ್ ಅನ್ಸುತ್ತೆ ಅನ್ನೋ ಇಷ್ಟನೋ ಇಲ್ವೋ ಅನ್ನೋ ಒಂದು ಅವ್ರು ಕೇಳೋ ಒಂದು ಗೋಜ್ಗೆ ಹೋಗಲ್ಲ. ಇದೊಂದು ದೊಡ್ಡ ದುರಂತ ಆಗ್ತಿದೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಈ ಎಕ್ಸ್ಪರ್ಟ್ ತರ ಬಿಹೇವ್ ಮಾಡೋದು. ಈಗ ಯಾರು ಕೇಳಿ ಮಾಡೋದು, ಯಾರಾದ್ರೂ ಒಂದು ಡಿಸ್ಕಷನ್ ಮಾಡಿದ್ದೀರಾ? ಸ್ಟೂಡೆಂಟ್ಸ್ ಕೇಳೋದ್ ಬಿಡ್ಲಿ, ಪೇರೆಂಟ್ಸ್ ಕೇಳಿದ್ದೀರಾ ಈ ತರ ಇದೆ, ನಿಮ್ಮ ಅಭಿಪ್ರಾಯ ಏನು? ಈಗ ನಾನೊಂದು ಮಾತು ಹೇಳ್ತೀನಿ, ನಾಳೆ 50 ವಿದ್ಯಾರ್ಥಿಗಳು ಇಲ್ಲ ನಾವು ಬರೋದೇ ಇಲ್ಲ, ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಇವ್ರೇನ್ ಮಾಡ್ತಾರೆ? ನಾವು ಹೋಗೋದೇ ಇಲ್ಲ ಅಂತ ವಿಡ್ರಾ ಅಂದ್ರೆ ಯಾವ ಮಕ್ಕಳಿಗೂ ಕೂಡ ಹೋಗೋದಕ್ಕೆ ಹೌದು. ಆಗಲ್ಲ ಅಥವಾ ಇಷ್ಟ ಇಲ್ಲ ಅನ್ನೋ ಹಾಗೆ ಇರಲ್ಲ. ನಿಮಗೆ ಗೊತ್ತಿರ್ಬೇಕು, ಹೌದು. ಎಲ್ಲೋ ಬೇರೆ ಆಮೇಲೆ ರಾಜ್ಯಕ್ಕೆ ಇನ್ನೊಂದು ಪ್ರವಾಸ ಹೋಗೋದು ಅಂತಂದ್ರೆ ಏನೋ ಕುತೂಹಲ ನೋಡಬಹುದು, ಕಲಿಬಹುದು, ಈಗ ಅಲ್ಲಿ ಭಾಷೆಯಲ್ಲಿ ಕಲ್ಚರ್ ಮತ್ತೊಂದು ಅಥವಾ ಏನೋ ಒಂಥರ ವಿದ್ಯಾರ್ಥಿ ಹಂತದಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಈ ತರದ ಕುತೂಹಲ ಜಾಸ್ತಿನೇ ಇರತ್ತೆ ಎಲ್ಲರಿಗೂ ಕೂಡ. ಪ್ರವಾಸ ಅಂದ್ರೆ ಏನೋ ಎಲ್ಲೆಲ್ಲದ ಖುಷಿ, ಒಂಥರ ಅವರು ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಯಾರು ನಾನು ಬರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ 100ರಲ್ಲಿ ಒಬ್ಬರು ಆಗದೆ ಇರೋರು ಹೇಳಬಹುದಷ್ಟೇ ಬಿಟ್ರೆ ಎಲ್ಲಾ ಮಕ್ಕಳಿಗೂ ಒಂದು ಆಸೆ ಕುತೂಹಲ ಇದ್ದೇ ಇರತ್ತೆ. ಹೇಳಿ. ಹೌದು, ಕಶ್ಯಪ್ ಸರ್ ಹೇಳ್ದಂಗೆ ಈಗ 50 ಮಕ್ಕಳು ಯಾರು ಹೋಗ್ತಾರೆ ಗೊತ್ತಾ? ಯಾರು ನಾರ್ತ್ ಇಂಡಿಯಾದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರ್ತಾರೆ ನೋಡಿ, ಅವ್ರಿಗೆ ಸುಲಲಿತವಾಗಿ ಹಿಂದಿ ಬರುತ್ತಲ್ಲ, ಅವರೇ ಹೋಗೋದಲ್ಲಿ ಆ ತರ ಒಂದು ಪರಿಸ್ಥಿತಿ ತಂದಿರ್ತಾರೆ. ಅಂದ್ರೆ ಕರ್ನಾಟಕ ರಾಜ್ಯದ ಮಕ್ಕಳು ಅಲ್ಲಿ ಹೋದ್ರು ಅದು ಕನ್ನಡಿಗರು ಇರಲ್ಲ, ಅಲ್ಲಿ ಕನ್ನಡಿಗರು ಬಿಟ್ಟು ಇವರೆಲ್ಲ ಇರ್ತಾರೆ. ಆ ತರ ಒಂದು ಪರಿಸ್ಥಿತಿಗೆ ಇವ್ರು ತಂದಿರ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ನಮ್ಮ ಎಲ್ಲ ಅಧಿಕಾರಿಗಳು ತುಂಬಾ ಬುದ್ಧಿವಂತರಿದ್ದಾರೆ, ದಕ್ಷದವರಿದ್ದಾರೆ. ಇದೆಲ್ಲ ಮಾಡಕ್ಕೆ ಮುಂಚೆ ಅವ್ರಿಗೆ ಸ್ವಲ್ಪ ಅದು ಅನ್ಸೋದಿಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಅವ್ರ ಮಕ್ಕಳೇ ಇರ್ತಾರೆ ಅಥವಾ ಅವ್ರಿಗೆ ಗೊತ್ತಿರೋರು ಇರ್ತಾರೆ. ಈ ತರ ನಾನು ಏನಾದ್ರು ನಿರ್ಧಾರ ತಗೊಂಡ್ರೆ ಇದರಿಂದ ಇಷ್ಟೊಂದು ಚರ್ಚೆ ಬರ್ಬೋದು ಅಥವಾ ಇದೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು. ಇದನ್ನ ನಾವ್ ಯಾಕೆ ವಿದ್ಯಾರ್ಥಿ ನಮ್ಮ ಅಧಿಕಾರಿಗಳು ಮಿನಿಸ್ಟರ್ ಅವ್ರನ್ನ ಕನ್ಸಲ್ಟ್ ಮಾಡಲ್ಲ, ಅಧಿಕಾರಿಗಳನ್ನ ಕನ್ಸಲ್ಟ್ ಮಾಡಲ್ಲ, ಏನೋ ಒಂದು ತರಾತುರಿಯಲ್ಲಿ ನಿರ್ಧಾರ ತಗೊಳ್ಳೋದು. ಅದರ ಪರಿಣಾಮ ಏನೋ ಎಲ್ರಿಗೂ ಒಂದು ರೀತಿ ಬೇಜಾರು, ಈಗ ಮಾಡಿ ಅದಕ್ಕೆ ಎಷ್ಟು ಟೈಮ್ ವೇಸ್ಟ್, ಎಷ್ಟು ಏನೋ ಇದ್ರ ಮಧ್ಯದಲ್ಲಿ ಎಲ್ಲೋ ನಮ್ ಕಡೆ ವಿದ್ಯಾರ್ಥಿಗಳೆಲ್ಲ ಗೊಂದಲ ಶುರು ಆಗ್ತಿದೆ. ಯಾವ್ದಕ್ ನಾವು ಪ್ರಾಮುಖ್ಯತೆ ಕೊಡ್ಬೇಕು? ಇಂಗ್ಲಿಷ್ ಓದ್ಬೇಕಾ, ಕನ್ನಡ ಓದ್ಬೇಕಾ, ಹಿಂದಿ ಓದ್ಬೇಕಾ? ಇದ್ರಲ್ಲಿ ನಾವು ಎಲ್ಲಿ ಮುಂದೆ ಹೋಗ್ತಾ ಇದೀವಿ ಅನ್ನೋದು, ಭಾಷೆಗೆ ಒತ್ತು ಕೊಡ್ಬೇಕಾ, ಸಬ್ಜೆಕ್ಟ್ ಗಳಿಗೆ ಒತ್ತು ಕೊಡ್ಬೇಕಾ, ಹಿಂಗೆ ನಾವು ಮಕ್ಕಳ ಮನಸ್ಸನ್ನ ಈ ವಯಸ್ಸಲ್ಲಿ ಇಂಥ ವಿಷಯಗಳಲ್ಲಿ ನಾವು ಕನ್ಫ್ಯೂಷನ್ ತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಅವ್ರಿಗೆ ಕನ್ಫ್ಯೂಷನ್ ಸ್ಟೇಟ್ ತಳ್ಳೋ ತರ ಆಗ್ತಾ ಇದೆ. ಅದನ್ನ ನಾವು ಮೊದಲು ಪರಿಹಾರ ಗೊಂದಲನ ಎಲ್ಲ ರೆಡಿ ಮಾಡಿ ಆಮೇಲೆ ಯಾವ್ದೋ ಒಂದು ಕಾರ್ಯಕ್ರಮ ತರಬೇಕು. ದಿಸ್ ಇಸ್ ಎ ಕಂಪ್ಲೀಟ್ ಫೇಲ್ಯೂರ್ ಆಫ್ ಎ ಸಿಸ್ಟಮ್ ಅಂಡ್ ಅವರ್ ಪೊಲಿಟಿಕಲ್ ಇನ್ಕ್ಲಿನೇಷನ್ ಟುವರ್ಡ್ಸ್ ಓನ್ಲಿ ಸೆಂಟ್ರಲ್. ಡಾಕ್ಟರ್ ಫಾರೂಕ್ ಅವರೇ, ಫಾರೂಕ್, ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಕೇಳಿಸ್ತಾ ಇದೆಯಾ? ನೋಡಿ, ಏನು ಒಳಗಡೆ ಒಂದು ಷಡ್ಯಂತ್ರ ಇದೆ ಇಲ್ಲಿ, ಒಂದು ವೆಟ್ಟೆಡ್ ಇಂಟ್ರೆಸ್ಟ್ ಇದೆ. ಆರ್ಟಿಕಲ್ 343 1963 ಒಳಗೆ ಲ್ಯಾಂಗ್ವೇಜ್, ಇಂಡಿಯನ್ ಲ್ಯಾಂಗ್ವೇಜ್ ಆ್ಯಕ್ಟ್ ಅಂತ ಮಾಡಿದ್ರು. ಅದನ್ನು ನಿಧಾನವಾಗಿ 14 ಭಾಷೆ ಕೂಡ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ನಿಧಾನವಾಗಿ ಇಂಗ್ಲೀಷ್ ಮತ್ತು ಹಿಂದಿನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡ್ಬಿಟ್ಟು ಒಳಗೆ ತುರುಕಿದ್ರು. ಅದ್ರ ಪರಿಣಾಮನೇ ಈಗ ನಮಗೆ ಉತ್ತರ ಭಾರತದವರು ದಕ್ಷಿಣ ಭಾರತವನ್ನು ತುಳಿತಾ ಇರೋದು. ನಾವೇನು ಮಾಡಬೇಕು ಅಂತಾರೆ, ಇಲ್ಲಿರತಕ್ಕಂಥ 14 ಭಾಷೆ ಒಳಗೆ ಕನ್ನಡ ಒಂದು ಶ್ರೇಷ್ಠ ಭಾಷೆ ಆಗಿರೋ ಕಾರಣ ನಾವು ಅದನ್ನು ಆರ್ಟಿಕಲ್ ಚಾಲೆಂಜ್ ಮಾಡಬೇಕು. 1963 ಆರ್ಟಿಕಲ್ ಚಾಲೆಂಜ್ ಮಾಡಬೇಕು. ವೈ ಓನ್ಲಿ ಹಿಂದಿ, ವೈ ಡೋಂಟ್ ಯು ಇಂಟ್ರೊಡ್ಯೂಸ್ ಕನ್ನಡ ಆಲ್ಸೋ ಆಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್? 14 ನಮ್ಮದು ಬಂದ್ಬಿಡ್ತು. ಲೆಟ್ ಎವ್ರಿಬಡಿ ಡಿಕ್ಲೇರ್, ತೆಲುಗುದವ್ರು ಡಿಕ್ಲೇರ್ ಮಾಡಲಿ, ಹಿಂದಿಗೆ ಹಿಂದಿ ಪ್ರಾಮುಖ್ಯತೆ ಹೊಟ್ಟೋಗುತ್ತೆ. ಈಗ ನಮ್ಮ ಕರ್ನಾಟಕಕ್ಕೆ ಬೇರೆ ನೋಟಿಫಿಕೇಶನ್, ಉದಾಹರಣೆಗೆ ರೈಲ್ವೆ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಬಂತು, ಕನ್ನಡದಲ್ಲಿ ಕಳಿಸಿ, ಬ್ಯಾಂಕಿಂಗ್ ಎಕ್ಸಾಮ್, ಬ್ಯಾಂಕಿಂಗ್ ಎಕ್ಸಾಮಿನೇಷನ್. ಆಮೇಲೆ ಇನ್ನೊಂದು ಏನು ಮಾಡ್ಬೇಕು ಗೊತ್ತಾ? ಇನ್ನೊಂದು ಏನಂದ್ರೆ ಡಾಕ್ಟರ್ ಫಾರೂಕ್ ಇನ್ನೊಂದು ಏನಂತಂದ್ರೆ, ಭಾಷೆನ ಯಾವುದೇ ಭಾಷೆಗೆ ಬೇಕಾದ್ರೂ ಕೂಡ ಟ್ರಾನ್ಸ್ಲೇಟ್ ಮಾಡಬಹುದು. ಒಂದು ಯಂತ್ರ ಮಾಡುತ್ತೆ ಅಂತಂದ್ರೆ ಅಷ್ಟೊಂದು ಹೆಂಗ ಅಭಿಯಾನ ಆಗಬೇಕು ಅಂತಂದ್ರೆ, ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಈಗ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲ, ಮಾತಾಡ್ಬಿಡ್ತೀನಿ, ಈಗ ಬ್ಯಾಂಕಿಂಗ್ ಸೆಕ್ಟರ್ ಒಳಗೆ ಉತ್ತರ ಭಾರತೀಯರು ಬಂದು ದಕ್ಷಿಣ ಭಾರತದ ಬ್ಯಾಂಕಲ್ಲಿ ಕೂತ್ಕೊಂಡು ಗಾಂಧಿ ಬಜಾರು, ಬಸವನಗುಡಿ, ಹನುಮಂತರ ಕೂತ್ಕೊಂಡು ಅಲ್ಲಿ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಭಾಷೆ ದಬ್ಬಾಳಿಕೆ ಹೆಂಗ್ ಶುರು ಆಗತ್ತೆ ಅಂತ ಹೇಳ್ತೀನಿ ಕೇಳಿ. ಬರ್ತೀವಿ, ನಾವು ಹೋಗ್ತೀವಿ ಕನ್ನಡದಲ್ಲಿ, ಸ್ವಾಮಿ ಇವತ್ತು ನನ್ನ ಎಫ್ ಡಿ ರಿಟರ್ನ್ ಮಾಡ್ಕೋಬೇಕು, ಏನು ಮುಜೆ ಕನ್ನಡನೇ ಅಂತ, ಕನ್ನಡ ಅನ್ನೋದಲ್ಲ ಸರ್, ಕನ್ನಡ. ಅಪ್ಪ ಮುಜೆ ಕನ್ನಡ ಅಲ್ಲ, ಕನ್ನಡ ಅಂದ್ರೆ ಪರವಾಗಿಲ್ಲ, ಮುಜೆ ಕನ್ನಡಿನೇ ಯಾತ ಅಂತಾರೆ. ಓಕೆ, ವಿಪರ್ಯಾಸ ಇದು ಒಂದು. ಜೊತೆ ಇನ್ನೊಂದು ಏನಂದ್ರೆ, ಇವಾಗ ಒಂದ್ಸರಿ ಯೂನಿಯನ್ ಟೆರಿಟರಿ ಬೌಂಡ್ರಿ ಬಾರ್ಡರ್ ಏನಿದೆ ಆಕ್ಟ್ ಪ್ರಕಾರ, ಒಂದು ಆಕ್ಟ್ ಇದೆ ಮೇಡಮ್, ನಮ್ಮ ಸ್ವಾಯತ್ತತೆ ನಾವು ಉಳಿಸ್ಕೋಬಹುದು. ಈಗ ನೋಡಿ, ಈಗ ಪಂಜಾಬಲ್ಲಿ ತಗೊಳ್ಳಿ ಎಕ್ಸಾಂಪಲ್, ನಾವು ಖಲಿಸ್ತಾನ ಕೊಡಿ, ನಮ್ಮ ಸ್ಟೇಟ್ ಖಲಿಸ್ತಾನ ಮಾಡಿ ಅಂತ ಹೇಳ್ತಾರೆ.
ಸರ್ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಏಕತಾ ಅವತ್ತು 1947 ಅವ್ರು ಏನು ಏಕೀಕರಣ ಮಾಡಿದ್ರಲ್ಲ ದೇಶವನ್ನ, ಅದು ಆರ್ಟಿಕಲ್ ಮೇಲೆ ಚಾಲೆಂಜ್ ಮಾಡಿದ್ರೆ ಕರ್ನಾಟಕ ಬೇಕೇ ಇಂಡಿಪೆಂಡೆಂಟ್ ಕಂಟ್ರಿ ಆಲ್ಸೋ, ವೇರ್ ಆರ್ ಯು? ಕರೆಕ್ಟ್. ನಮ್ಮಲ್ಲಿ ಎಲ್ಲರೂ ಒಟ್ಟ ಸೇರ್ಬಿಟ್ರೆ ಸಪ್ರೇಟ್ ಸೇಕ್ ಮಾಡ್ಕೋತೀವಿ, ಇನ್ನೇನು ಕಿತ್ಕೋತಾರ ನಮ್ಮ ಹತ್ರ? ಏನ್ ಮಾಡ್ತಾರೆ ಇವರು? ಏನಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಒಳಗೆ ಮೊದಲನೇ ಆದ್ಯತೆ ಕನ್ನಡ ಕೊಡ್ಬೇಕು, ಕನ್ನಡ ಎಂಪ್ಲಾಯ್ಸ್ ಹೋಗ್ಬೇಕಲ್ಲಿ. ಒಂದು ಭಾಷೆ ಬೌಂಡ್ರಿ ಇರಬಾರ್ದು, ಇಲ್ಲ ಕನ್ನಡ ಕಲ್ಸ್ಕೊಂಡು ಬರಲಿ, ಇಲ್ಲ ಕನ್ನಡದವ್ರು ಹಾಕಿ. ಕರೆಕ್ಟ್. ಎಸ್. ಈಗ ಅದಕ್ಕೆ ನೋಡಿ ಉನ್ನತ ಹುದ್ದೆಗಳಲ್ಲಿ ಈ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಕೂಡ ಅಲ್ಲಿಂದ ಬಂದವರೇ ಇದ್ದಾರೆ. ಈಗ ಒಂದು ಬ್ಯಾಂಕಲ್ಲಿ ಏನಾದರೂ ಒಂದು ಲೋನ್ ತಗೊಳಕ್ ಹೋದ್ರೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಅಥವಾ ಯಾವುದೇ ಬ್ಯಾಂಕ್ಗಳಲ್ಲಿ ಆಗಿರ್ಬೋದು, ಅವರಿಗೆ ಇಂಗ್ಲಿಷ್ ಮಾತಾಡಬೇಕು ಇಲ್ಲ ಹಿಂದಿ ಮಾತಾಡಬೇಕು. ಕನ್ನಡದಲ್ಲಿ ಹೇಳಕ್ಕೆ ವಿವರಿಸಿದ್ರೂ ಕೂಡ ಅವರಿಗೆ ಕೇಳಕ್ಕಾಗಲ್ಲ, ಅರ್ಥ ಆಗಲ್ಲ, ಅರ್ಥ ಮಾಡಿಸೋದು ಕಷ್ಟ, ಕೇಳೋದು ಕಷ್ಟ. ಮೇಡಮ್ ಇನ್ನೊಂದು ಕಂಡೀಷನ್ ಇದೆ ಇನ್ನೊಂದು ಏನಪ್ಪಾ ಅಂದ್ರೆ ಮೊಹಮ್ಮದ್ ಫಾರೂಕ್, ಒಂದ್ ನಿಮಿಷ ಸೀಕ್ರೆಟ್ ಇದೆ ಹೇಳ್ತೀನಿ ಕೇಳಿ. IAS ಆಫೀಸರು, IFS ಆಫೀಸರು, IPS ಆಫೀಸರ್ಸ್ ಯಾರಿದ್ದಾರೆ, ಅವ್ರು ಬಂದು ಕೆಲಸ ಸೇರ್ಕೋಬೇಕಾದ್ರೆ ದೇರ್ ಇಸ್ ಅ ಮ್ಯಾಂಡೇಟರಿ ದೇ ಹ್ಯಾವ್ ಟು ಲರ್ನ್ ಕನ್ನಡ. ಅರ್ಪೂರ್ ಕನ್ನಡನೋ ಏನು, ಯಾಕಂದ್ರೆ ಕನ್ನಡ ಕಲಿಲ್ಲ ಅಂತಂದ್ರೆ ಸ್ಥಳೀಯವಾಗಿ ಕಲಿಬೇಕು ಅಂತ ಕನ್ನಡ ಮಾಡಕ್ಕಾಗಲ್ಲ. ಈಗ ರಾಚೂರಾಮು ಬಂದಾಗ ಕನ್ನಡ ಪದಗಳೇ ಗೊತ್ತಿರಲಿಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದ್ರೆ ಇಸ್ ಬೆಟರ್ ದೆನ್ ಅಸ್. ಏನಾಯ್ತು ಹೇಳಿ ಅಂತ ಕೇಳ್ತಾರೆ. ಯಾವುದೋ ಒಂದು ಡಿಸ್ಟಿಕ್ಗೆ ಅವರು SP ಆಗಿದ್ದಲ್ಲ ರಾಚೂರಾಮ್ ಅವರು, ಯಾವ್ದು ಬಂತಲ್ಲ ಲೋಕಾಯುಕ್ತ ಕೇಸಲ್ಲಿ, ಆಲ್ಮೋಸ್ಟ್ ಎಲ್ಲ IPS IFS ಆಫೀಸರ್ ಕನ್ನಡ ಕಲಿಲೇಬೇಕು, ಮ್ಯಾಂಡೇಟ್ರಿ. ಅವ್ನು ಹಿಂದಿ ಕಲ್ತ್ಕೊಂಡು ನಾನು ಹಿಂದಿಲೇ ನಡೀತೀನಿ ಅಂತಾರೆ, ವಾಪಸ್ ಹಿಂದಿ ರಾಜ್ಯಕ್ಕೆ ಹೋಗು ಅಂತಾರೆ, ಭಾಗವತರ ಭಾರತಕ್ಕೂ ಅಂತಾರೆ. ಬಾಗ್ಲೆ ಸರ್ ಇವತ್ತು ಈಗ ಮೇಡಮ್ ಹೇಳಿದ್ರು ಸರ್, ಈಗ ನೋಡಿ ಇನ್ನೊಂದು ಸರ್, ಒಂದ್ ನಿಮಿಷ ಮೊಹಮ್ಮದ್ ಅವ್ರು ನಾನು ಮಾತಾಡಿಸ್ತೀನಿ. ಎಸ್ ಹೇಳಿ. ಈಗ ನಮ್ಮ ರಾಜ್ಯದವು ಬ್ಯಾಂಕ್ಗಳನ್ನೆಲ್ಲ ಕೇಂದ್ರ ಸರ್ಕಾರ ಮರ್ಜ್ ಮಾಡ್ತು ಬೇರೆ ಬ್ಯಾಂಕಿಗೆ. ಇವತ್ತು ಏನಾಗಿದೆ, ಆ ಬ್ಯಾಂಕಿಗೆ ಹುದ್ದೆಗಳಿಗೆ ಬಂದಿರುವಂಥ ಎಲ್ಲ ಅಧಿಕಾರಿಗಳು ಎಲ್ಲ ಬಿಹಾರಿಗಳು, ಆಂಧ್ರದ್ದು, ಆ ಕಡೆ ಬೇರೆ ನಾರ್ತ್ ಸೈಡರ್ ಬಿಟ್ಟರೆ ಸೌತವ್ರು ಯಾರೂ ಇಲ್ಲ. ಎಲ್ಲ ಸಣ್ಣ ಪುಟ್ಟ ಕೆಲಸದಲ್ಲಿ ಕೆಳಮಟ್ಟದಲ್ಲಿ ಇದ್ದಾರೆ. ಯಾರನ್ನಾರು ಈಗ ನೀವು ಮಾತಾಡ್ಸೋಕೆ ಹೋಗಿ ಅಲ್ಲಿ ಒಳಗಡೆ ಬ್ಯಾಂಕಲ್ಲಿ ಏನಾರು ಕೇಳ್ರಿ, ಅವ್ರು ಅಲ್ಲಿನ ಭಾಷೆಯಲ್ಲೇ ನಮಗೆ ಉತ್ತರ ಕೊಡ್ತಾರೆ, ನಮ್ಮ ಭಾಷೆ ಕೇಳಲ್ಲ. ಸರ್ ನಮ್ದು ತಪ್ಪಿದೆ ಸರ್, ನಮ್ದು ಮಿಸ್ಟೇಕ್ ಇದೆ ಹೇಳ್ತೀನಿ ಕೇಳಿ. ಅಲ್ಲ, ನಮ್ದೇ ತಪ್ಪಿದೆ ಅಂತ ಹೇಳಿದ್ರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗಲ್ಲ, ನಮಗೆ ನಾವು ಸ್ಪರ್ಧಾ ಜಗತ್ತಿಗೆ ಹೋಗಲ್ಲ, ನಾವು ಬ್ಯಾಂಕ್ ಎಕ್ಸಾಮಿನೇಷನ್ ಕಾಲಿಡೋದಿಲ್ಲ. ಇವಾಗ ಏನಾಗುತ್ತೆ, ನಮ್ಮಲ್ಲಿ ಎಷ್ಟು ಜನ ಹೆಣ್ಮಕ್ಳು ಮೊನ್ನೆ ನೋಡಿದ್ರೆ ಮೇಡಮ್ IAS ಎಷ್ಟು ಜನ ಟಾಪರ್ ಬಂದರು, ಕನ್ನಡದಲ್ಲಿ ಬರೆದಿದ್ದಾರೆ. ಕನ್ನಡ IAS ಕನ್ನಡ ಮಾಡಿದ್ರೆ ಅವ್ರೇನು ಮಾಡ್ತಾರೆ, ನಮ್ಮ ಸಿಸ್ಟಮ್ ಹೆಂಗಿದೆ, ಹೆಣ್ಮಕ್ಳಿಗೆ ಡಾಕ್ಟ್ರು ಇಂಜಿನಿಯರು ಇವೆರಡೇ ಪೋಸ್ಟ್ ಇರೋದು, ಇನ್ಯಾವ ಪೋಸ್ಟ್ ಇಲ್ವಾ ಮೇಡಮ್? ಬ್ಯಾಂಕಿಂಗ್ ಸೆಕ್ಟರ್ ಒಳಗೆ ಲೀಗಲ್ ಅಡ್ವೈಸರ್ಗೆ 1.25 ಲಕ್ಷ ಸಂಬಳ ಕೊಡ್ತಾರೆ, ಕಾರ್ಪೊರೇಟ್ ಕಂಪನಿಯಲ್ಲಿ 2 ಲಕ್ಷ ಸಂಬಳ ಕೊಡ್ತಾರೆ ಅಡ್ವೊಕೇಟ್. ಕರೆಕ್ಟ್ ಹೋಗಲ್ಲ. ಎಸ್ ನಿಜ. ಎಸ್ ಫಾರೂಕ್ ಅವ್ರು ಏನೋ ಹೇಳ್ತಾ ಇದ್ರಿ, ಹೇಳಿ. ಸರ್, ಈಗ ಕಶ್ಯಪ್ ಸರ್ ಹೇಳ್ದಾಗೆ ನಮ್ಮಲ್ಲಿ ನಾವೇ ಅಕಾಮಡೇಟರ್ ಆಗಿ ಇದನ್ನ ನಾವು ತಂದ್ಕೊಂಡಿರುವಂತ ಒಂದು ಸಮಸ್ಯೆ. ಇದಕ್ಕೆ ಪೊಲಿಟಿಕಲ್ ವಿಲ್ ಬೇಕು, ನಮ್ಮ ಸಮಾಜ, ನಮ್ಮ ಯಾರು ಮುಖಂಡರಿದ್ದಾರೆ ಅವರ ವಿಲ್ ಬೇಕು, ಪ್ಲಸ್ ಎಲ್ರೂ ಸೇರಿ ಒಂದು ಮಾಡುವಂತ ಒಂದು ಪ್ರಯತ್ನ ಇದೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಮಲ್ಲಿ ಏನೇ ಒಂದು ಈಗ ಗವರ್ಮೆಂಟ್ ಹ್ಯಾಸ್ ಬಿಕಮ್ ಓನ್ಲಿ ಅ ಪೋಸ್ಟ್ಮನ್. ಏನು ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ ಅಥವಾ ಏನು ಥಾಟ್ಸ್ ಇದೆ ಅದು ನಮಗೆ ಕಲೆಕ್ಟ್, ಅವರು ನಮ್ಮನ್ನ ಮುಂದೆ ಆ ಲೆಟರ್ ನ ಫಾರ್ವರ್ಡ್ ಮಾಡುವಂತ ಕೆಲಸ ಆಗ್ತಾ ಇದೆ. ಇನ್ನೊಂದು ಈ ಬ್ಯಾಂಕಿಂಗ್ ಎಕ್ಸಾಮ್, ಬೇರೆ ಎಕ್ಸಾಮ್ಗಳಲ್ಲಿ ಈಗ ಸರ್ ಹೇಳ್ದಂಗೆ ನಮ್ಮಲ್ಲೂ ಏನಾಗ್ತಿದೆ ಅಂದ್ರೆ ನಾವು ಅದನ್ನ ಹಠ ತರ ಹಿಡಿದು ಮಾಡಲ್ಲ. ಇದೇ ವಿಷಯ ನಾನು ಬೇಕಾದ್ರೆ ಚಾಲೆಂಜ್ ಆಗಿ ಹೇಳ್ತೀನಿ, ತಮಿಳ್ನಾಡಲ್ಲಿ ಆಗಿದ್ರೆ ಅವ್ರು ತಗೊಳ್ತಾ ರೀತಿನೇ ಬೇರೆ ಇದಿರೋದು. ಇಷ್ಟೊಂದಾಗ್ಲೇ ಅವರು ವಾಪಸ್ ಹೋಗಿ ಅದನ್ನ ನಮ್ಮಿಂದ ತಪ್ಪಾಯ್ತು, ನಾವು ಸರಿ ಮಾಡ್ತಾ ಇದೀವಿ ಅಂತ ಮಾಡ್ಸ್ಕೊಂಡ್ ಬರುವಂತ ಒಂದು ಶಕ್ತಿ, ಪೊಲಿಟಿಕಲ್ ಶಕ್ತಿ ಅವ್ರಿಗಿದೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಶಕ್ತಿಯ ಕೊರತೆ ಇದೆ. ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ವಿ ಹ್ಯಾವ್ ಬಿಕಮ್ ಓನ್ಲಿ ಪ್ಲೀಸರ್. ನಾವು ಅವ್ರನ್ನ ಯಾರು ಬರ್ಲಿ, ನಾರ್ತ್ ಇಂದಾದ್ರೂ ಬರ್ಲಿ, ಸೆಂಟ್ರಲ್ ಇಂಡಿಯಾ ಯಾವ್ದಾದ್ರು ಬರ್ಲಿ, ಎಲ್ಲರನ್ನು ಅಕಾಮಡೇಟ್ ಮಾಡಿ ನಾವು ಎಷ್ಟು ಒಳ್ಳೆಯವರಾಗ್ಬಿಟ್ಟಿದೀವಿ ಅಂದ್ರೆ ನಮ್ಮನ್ನ ನಾವೇ ಈಗ ಕಾಪಾಡ್ಕೊಳ್ಳುವಂತ ಶಕ್ತಿನೇ ಕಳ್ಕೊಂಡಿದೀವಿ ಭಾಷೆ ವಿಷಯದಲ್ಲಿ. ಅದೊಂದು ದೊಡ್ಡ ದುರಂತ. ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಈಗ ಏನ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ನಾವು ಬರೇ ಪೊಲಿಟಿಷಿಯನ್ಸ್ ನಂಬ್ಕೊಂಡ್ರೆ ಈ ಕೆಲಸ ಆಗೋದಿಲ್ಲ. ಅಧಿಕಾರಿಗಳು ಎಲ್ಲ ಸರ್ ಹೇಳ್ದಂಗೆ ಟಾಪ್ ಅಫಿಷಿಯಲ್ಸ್ ಇರೋರೆಲ್ಲ ಹೊರಗಿನ ರಾಜ್ಯದವ್ರೆ, ಅಲ್ಲಿ ಎಲ್ಲೋ ಒಂದ್ ಕಡೆ ಅದ್ರ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ನೀವು ಯಾವ್ದೇ ಚೀಫ್ ಸೆಕ್ರೆಟರಿ ಹತ್ರ ಹೋಗಿ, ಅಂಡರ್ ಸೆಕ್ರೆಟರಿ ಕಮಿಷನರ್ ಇಂತ ಮೇಲ್ ರ್ಯಾಂಕಿಂಗ್ ಹೋದ್ರೆ 90% ಹೊರ ರಾಜ್ಯದವರೇ ಇರ್ತಾರೆ ಅವರು.
ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇಲ್ಲ ಇದನ್ನ ಆಗ್ಲೇಬೇಕು, ಈಗೆಲ್ಲ ನೋಡಿ ಹೆಂಗಾಗಿದೆ ಅಂದ್ರೆ ನಮ್ಮ ಪರಿಸ್ಥಿತಿ ಅಂದ್ರೆ ಎಲ್ಲಾ ವಿಷಯಕ್ಕೂ ಬೀದಿಗಿಳಿಬೇಕು ಆ ತರ ಪರಿಸ್ಥಿತಿ ತಂದ್ಬಿಟ್ಟಿದ್ದಾರೆ. ಇವತ್ತಿನ ಚರ್ಚೆ ವಿಷಯ ನೋಡಿ, ಇದು ಅವ್ರು ಮನಸ್ಸು ಮಾಡಿದ್ರೆ ಒಂದೇ ಒಂದು ವಿಷಯ ಒಂದೇ ನಿಮಿಷದಲ್ಲಿ ಸಾಲ್ವ್ ಮಾಡಿ, ಇಲ್ಲ ಇದಾಗೋದಿಲ್ಲ ನಮ್ಮ ರಾಜ್ಯ ಜನ ಒಪ್ಪೋದಿಲ್ಲ ಅಂತ ವಾಪಸ್ ಕಳಿಸಿದ್ರೆ ಆಗೋಗಿರೋದು. ಈ ಅವ್ರು ಮಾಡ್ತೆ ನಿಮ್ ಪ್ರವಾಸನೇ ಬೇಡ ಅನ್ಬೇಕು ಇವ್ರು. ನಿಮ್ ಪ್ರವಾಸ ನಾವು ಹಿಂದಿ ಬರ್ಲೇಬೇಕು ಅಂತಂದ್ರೆ ನಿಮ್ ಪ್ರವಾಸನೇ ಬೇಡ ಅನ್ಬೇಕು. ಆದ್ರೆ ಒಂದ್ ಕಡೆ ನೋಡ್ತಾ ಇದೀವಿ ಮುನಿಯಪ್ಪ ಅವರೇ, ಶಾಲಾ ಹಂತದಲ್ಲಿ ಮಕ್ಕಳ ಒಂದು ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ನೀವು ನೋಡ್ತಾ ಇದ್ದೀರಿ. ಈಗ ಅನೇಕ ಶಾಲೆಯ ಮಕ್ಕಳನ್ನ ಒಟ್ಟುಗೂಡಿಸಿ ನೋಡುವಂತಹ ಸಂದರ್ಭದಲ್ಲಿ ಮಕ್ಕಳಾಗಿರ್ಬೋದು ಪೋಷಕರಾಗಿರ್ಬೋದು ಹೆಂಗೋ ಒಂಚೂರು ಹಿಂದಿ ಮಾತಾಡ್ಕೊಂಡು ಮುಂದಕ್ಕೆ ಹೋದ್ರೆ ಸಾಕು ನಮ್ಮ ಮಕ್ಕಳು ಅಂತ, ಅಂದ್ರೆ ಎಲ್ಲಿ ಹೋದ್ರೂ ಕೂಡ ಸರ್ವೈವ್ ಆಗಬಹುದು ಅನ್ನೋ ಒಂದು ಪರಿಸ್ಥಿತಿಯನ್ನ ಮಕ್ಕಳ ಮನಸ್ಸಿನಲ್ಲಿ ತೂರ್ತಾ ಇದ್ದಾರಾ? ಎಲ್ಲೋ ಹೋಗೋದು ಬೇಡ, ನಮ್ಮಲ್ಲಿರೋ ಸರ್ಕಾರಿ ಹುದ್ದೆಗಳನ್ನೇ ತೆಗೆದುಕೊಳ್ಳೋದಕ್ಕೆ, ಬ್ಯಾಂಕಿಂಗ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಅದನ್ನ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಲ್ಲೇ ಓದ್ಕೊಂಡು ಇಲ್ಲೇ ಜೀವನ ಮಾಡಬಹುದು, ಅದು ಕೂಡ ಆಗ್ತಾ ಇಲ್ಲ. ಸೊ ಇಲ್ಲಿ ಹಿಂದಿ ಅನ್ನುವಂತಹ ಒಂದು ಭಾಷೆಯನ್ನ ಹೇರೋದ್ರ ಮೂಲಕ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಶುರುವಾಗ್ತಾ ಇದೆಯಾ ಮಕ್ಕಳಲ್ಲಿ? ಏನ್ ಹೇಳ್ತೀರಿ ಇದಕ್ಕೆ? ನಿಮ್ಗೆ ಕ್ಲಾರಿಫಿಕೇಟ್ ಮಾಡ್ಬಿಡ್ತೀನಿ. ಅವ್ರಿಗೆ ಏನ್ ಹೇಳಿದ್ರಿ ನೀವು, ನಮಗೆ ಪ್ರವಾಸನೇ ಬೇಡ ಹಿಂದಿ ಮಾತಾಡೋದಾದ್ರೆ ಅಂತಿದ್ರಿ. ನೋ ರಾಂಗು. ಪ್ರವಾಸ ಮಾಡೋದು ನಮ್ಮ ಹಕ್ಕು, ನಮ್ಮ ಹಕ್ಕದು. ಹಿಂದಿ ಭಾಷೆ ತೆಗೆದ್ಬಿಡಿ ಫಸ್ಟ್, ಡೋಂಟ್ ಬಿ ಕಂಪಲ್ಸರಿ ಅಂತ ಹೇಳಿ ಹೊರತು ನಮ್ಮ ಪ್ರವಾಸನೇ ಬೇಡ ಅಂತ ಹೇಳ್ತೀರಿ. ಫಂಡಮೆಂಟಲ್ ರೈಟ್ ಅದು. ಇರ್ಲಿ ಸರ್. ಈಗ ಮೇಡಮ್ ಅವರೇ ನೇರವಾಗಿ ವಿಷಯಕ್ಕೆ ಬರೋಣ. ಇಲ್ಲಿ ವಿಷಯನ ಬಿಟ್ಟು ಬೇರೆ ತರ ಹೋಗ್ತಾ ಇದೆ. ಇದ್ರ ವಿಷಯ ಏನಂದ್ರೆ ಶಾಲಾ ಮಕ್ಕಳಿಗೆ ಈ ರೀತಿಯಲ್ಲಿ ಪ್ರವಾಸದ ವಿಷಯದಲ್ಲಿ ಆಗ್ತಾ ಇರುವಂಥದ್ದು. ಮೇಡಮ್, ಈ ಬಗ್ಗೆ ನಾನು ನಮ್ಮ ಕನ್ನಡ ಸಂಘಟನೆಗಳ, ಸರ್ಕಾರದ, ಅನೇಕ ನಮ್ಮಲ್ಲಿರುವಂಥ ಗಣ್ಯಮಾನ್ಯರ ಮತ್ತು ಜನಪ್ರತಿನಿಧಿಗಳ ಲೋಪ ಇದೆ ಅಂತ ನಾನು ಹೇಳ್ತೀನಿ ಮೇಡಮ್. ಮೇಡಮ್, ನಾವು ಈಗ ಡೆಲ್ಲಿಯಲ್ಲಿ ನೋಡಿ ಮೇಡಮ್, ಅಥವಾ ನಾರ್ತ್ ಕರ್ನಾಟಕ ಅಲ್ಲಿ ನೋಡಿದಾಗ ಭಾಷೆ ಎಷ್ಟಿರುತ್ತೆ ಮೇಡಮ್? ಇಂಗ್ಲೀಷ್ ಇರುತ್ತೆ, ಹಿಂದಿ ಇರುತ್ತೆ. ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗೌರ್ಮೆಂಟಿದ್ದು ನಮ್ದು ಏನಿದೆಯಾ ಚಾರ್ಟ್ಸ್ ಓಪನ್ ಮಾಡಿ ಮೇಡಮ್, ಭಾಷೆ ಅಂತ ಬಂದ ತಕ್ಷಣ ಮೊದಲನೇದಾಗಿ ಕನ್ನಡ ಅಂತ ಬರುತ್ತೆ, ಇಂಗ್ಲೀಷ್ ಅಂತ ಬರುತ್ತೆ, ಹಿಂದಿ ಅಂತ ಬರುತ್ತೆ. ಈಗ ಆದ್ರೂ ನಮ್ಮ ಮಕ್ಕಳನ್ನ ನಾವು ಅಭಿನಂದನೆ ಮಾಡಬೇಕು. ಯಾಕೆ ಅಂದರೆ ಇಷ್ಟೊಂದು ಕಾಂಪಿಟೇಟಿವ್ ಜಗತ್ತಲ್ಲಿ ಇಷ್ಟು 3 ಭಾಷೆಗಳನ್ನಾಗಿ ಬಳಸ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಅವರು ಹೆಸರು ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಡೆ ಅಭಿನಂದನೆ ಆದರೂ ಸಹಿತ ಎಲ್ಲೋ ಒಂದು ಕಡೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇವರೆಲ್ಲ ಇದುವರೆಗೂ ನಾವು ಏನೇನು ಹೇಳಿದ್ವಿ, ಇಚ್ಛಾಶಕ್ತಿಗಳ ಕೊರತೆಯಿಂದ ಇವತ್ತು ನಾವು ಭಾಷೆಗಳನ್ನ ಕಲಿಯೋದನ್ನೇ ದೊಡ್ಡದಾಗಿ ಇಟ್ಕೊಂಡಿದ್ವಿ. ಕನ್ನಡ ಕಡ್ಡಾಯ, ಇಂಗ್ಲೀಷ್ ಕಂಪಲ್ಸರಿ, ಹಿಂದಿ ಅದನ್ನು ಕಂಪಲ್ಸರಿ ಅಂತ. ಈಗ ನೋಡಿ ಮೇಡಮ್, ನೀವು ಯಾವುದನ್ನು ಹೋಗಿ ಮೇಡಮ್, ಈಗ ನಿಮ್ಮ ಮಕ್ಕಳಾಗಲಿ ನಮ್ಮ ಮಕ್ಕಳಾಗಲಿ ನಮ್ಮಲ್ಲಿ ಅದನ್ನು ಕನ್ನಡ ಅಂತ ಇರುತ್ತೆ, ಹಿಂದಿ ಅಂತ ಇರುತ್ತೆ, ಅಲ್ಲಿರುತ್ತೆ. ಆದರೆ ನಮ್ಮಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಬರೀ ಇಂಗ್ಲೀಷ್ ಇರುತ್ತೆ, ಹಿಂದಿ ಇರುತ್ತೆ. ಈಗ ಸ್ಯಾಟ್ಸಲ್ಲಿ ಇವರು ಯಾಕೆ ನಮಗೆ ಎಕ್ಸ್ಟ್ರಾ ಇರ್ತಾರೆ? ಆದರೆ ದಕ್ಷಿಣ ಭಾರತದಲ್ಲಿ ಇದನ್ನು ಧಿಕ್ಕರಿಸಿರುವಂಥ ಒಂದೇ ಒಂದು ರಾಜ್ಯ ತಮಿಳುನಾಡು. ಅಲ್ಲಿ ಅವರೇನು ಹೇಳ್ತಾರೆ, ನಮ್ಮಲ್ಲಿ ಹಿಂದಿಯನ್ನು ನೀವು ತರಲೇಬೇಡಿ, ನಾವು ಅದನ್ನು ನೀವು ಹೇಳ್ತಾ ಇದ್ದೀರಿ ಆದರೆ ನಾವು ತರಲ್ಲ ಅಂತ. ಅಲ್ಲಿ ಇದುವರೆಗೂ ಬಂದಂಥ ಸರ್ಕಾರಗಳು ಹಿಂದಿಗೆ ಎಗನೆಸ್ಟ್ ಆಗಿ ಹೋಗ್ತಾ ಇದೆ. ಆದರೆ ನಾವು ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದೀವಿ, ನಮ್ಮ ರಾಜಕಾರಣಿಗಳು ಸರ್, ನಮ್ಮ ಇರಲಿ, ಹೌದು ಮೇಡಮ್, ಇನ್ಯಾವುದೋ ಒಂದು ಭಾಷೆ ಅಂತಂದು ಭಾಷೆ ಅಂತ ಹೇಳಿದ್ರು ಕೂಡ ನಮ್ಮವ್ರು ಒಪ್ಕೊಳ್ಳೋ ಮಟ್ಟದಲ್ಲಿದ್ದಾರೆ. ಅಲ್ಲ ಅಲ್ಲಿರೋರ್ನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬಿಜೆಪಿ ಸರ್ಕಾರ ಆಗಿರ್ಬೋದು, ಕರೆಕ್ಟ್ ಅಲ್ಲ, ಮಾಡ್ಲೇಬೇಕಲ್ಲ. ಅವ್ರು ಬಂದಾಗ ಹಿಂದಿಯಲ್ಲಿ ಬ್ಯಾನರ್ಗಳ ಹಾಕ್ಸೋದಾಗಿರ್ಬೋದು, ಅಥವಾ ಹಿಂದಿಯಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋದಾಗಿರ್ಬೋದು, ಅಥವಾ ಅವ್ರನ್ನ ಹಿಂದಿಯಲ್ಲೇ ಮಾತಾಡಿಸ್ಬೇಕು. ಆಬ್ವಿಯಸ್ಲಿ ಅಲ್ಲಿ ಹೋಗಿ ಅವ್ರ ಜೊತೆ ನಾವು ಕನ್ನಡ ಮಾತಾಡೋಕ್ಕಾಗೋದಿಲ್ಲ, ಅವ್ರ ಕನ್ನಡ ಏನೋ ಒಂದ್ ಲೈನ್ ಹೇಳ್ಬೋದು ಕನ್ನಡದಲ್ಲಿ ಕಲ್ತ್ಕೊಂಡು ಬಂದು. ಮೇಡಮ್, ಈಗ ಶಿಕ್ಷಣ ಇದರ ಎಫೆಕ್ಟಿವ್ ಇರೋದು ಗ್ರಾಮಾಂತರ ಶಾಲೆಗಳ ಮೇಲೆ ಶಿಕ್ಷಣದ ಇದ್ರ ಸಂಪೂರ್ಣವಾಗಿ ಇದರದ್ದು ಪರಿಣಾಮ ಬೀಳ್ತಾ ಇರುವಂಥದ್ದು ನಮ್ಮ ಶಾಲೆಗಳ ಮೇಲೆ. ಅದು ಪ್ರತಿಯೊಂದು ವಿಷಯದಲ್ಲಿ ಕೂಡ ಭಾಷೆ ಅಂದ ತಕ್ಷಣನೇ ಇಲ್ಲಿ ಇರ್ತಾರೆ. ಹಿಂದಿ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಅಂಕಗಳು ಕಡಿಮೆ ಆದರೂ ಕೂಡ ಅನೇಕ ಮಕ್ಕಳಲ್ಲಿ ಫೇಲ್ ಆಗಿಬಿಡ್ತವೆ. ಹೌದು, ಅದನ್ನ ನಮ್ಮನ್ನು ನಾವು ಹಾಳು ಮಾಡ್ಕೊಂಡಂಗೆ ಮೇಡಮ್ ಅವರೇ. ಹಾಗಾಗಿ ಸರ್ಕಾರ ಒಂದು ಭಾಷೆಯಲ್ಲಿ ಒಂದು ಪಾರದರ್ಶಕತೆ ಇರಬೇಕು. ಪಾರದರ್ಶಕತೆ ಬರುತ್ತಿ ಅಲ್ವಾ? ಪಾರದರ್ಶಕತೆ ಇಲ್ಲ ಭಾಷೆ ವಿಷಯದಲ್ಲಿ. 100% ಕರೆಕ್ಟ್ ಸರ್. ಇನ್ನೊಂದು ಹೇಳ್ತೀನಿ, ಎಲ್ಲ ಪೊಲಿಟಿಷಿಯನ್ಸ್ಗೆ 2 ಲೈನ್ ಹಿಂದಿನಲ್ಲಿ ಮಾತಾಡ್ಸ್ಬಿಡಿ, ಅವ್ರಿಗೆ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಇಡಿ, ಒಂದು ಅರ್ಧಕ್ಕರ್ಧ ಜನ ಪಾಠ ಆಗಲ್ಲ, ಅವ್ರಿಗೆ ಬರಲ್ಲ ಅದು.
ಬಟ್ ಏನಂದ್ರೆ ದೊಡ್ಡವ್ರಿಗೆ ಮೆಚ್ಚಿಸ್ಬೇಕು. ಹೌದು, ಹಿಂದಿ ಬಂದ್ರೆ ಆವ್ ಅಂತೆಲ್ಲ ಎಲ್ಲ ಕರ್ಕೊಂಡ್ ಬಂದು ಅವ್ರನ್ನೆಲ್ಲ ಊರೆಲ್ಲ ತೋರಿಸಿ ಅವ್ರ ಸಂತೋಷ ಪಡಿಸಿ ಒಟ್ನಲ್ಲಿ ಅವ್ರು ತಮ್ಮ ಚೇರ್ಗಳನ್ನ ಭದ್ರ ಮಾಡ್ಕೊಳ್ತಾರೆ ಹೊರತು ನಮ್ಮ ವಿದ್ಯಾರ್ಥಿ ದೃಷ್ಟಿಯಿಂದ ಯಾರು ಸರ್ ಕೇಳೋರು? ಯಾವ್ದೇ ಒಬ್ಬ ವಿದ್ಯಾರ್ಥಿಗೆ ಅವ್ನ ಮಾನಸಿಕ ಸ್ಥಿತಿಗೆ ಅವ್ನ ವಿದ್ಯಾರ್ಥಿಗಳಿಗೆ ಈ ಭಾಷೆ ಕಲಿಯೋದಕ್ಕೆ ಎಷ್ಟು ಸಮಯ ಬೇಕು, ಏನ್ ಓದ್ಬೇಕು? ಕನ್ನಡದಲ್ಲಿ ವ್ಯಾಕರಣಗಳಿದೆ, ಇಂಗ್ಲಿಷ್ ಅಲ್ಲಿ ಆಲ್ಫಾಬೆಟ್ಸ್ ಇದೆ, ಅದೇ ರೀತಿ ಹಿಂದಿನಲ್ಲೂ ಇದೆ. ಅದನ್ನೆಲ್ಲ ಕಲಿಯೋದಕ್ಕಾದ್ರೂ ಆಗುತ್ತ ಅಥವಾ ಎಷ್ಟು ಸಮಯ ಬೇಕು, ಯಾವ ಹಂತದಲ್ಲಿ ಕಲಿಬೇಕು, ಎಷ್ಟು ಕಲಿಬೇಕು, ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಎಲ್ಲ ಮಾತಾಡ್ತಾ ಇರೋದ್ರಿಂದ ನಮ್ಗೆ ಹಿಂದಿ ತನ್ನಿ ಮಾಡಿ ಇದು ಹೆಂಗೆ ಅಂದ್ರೆ ಇದು ಈ ಒಂದು ನಮ್ಮ ಮೊಬೈಲ್ ಅಲ್ಲಿ ಒಂದು ಆಪ್ ಡೌನ್ಲೋಡ್ ಮಾಡ್ದಂಗೆ ಮಕ್ಳ ತಲೆಯಲ್ಲಿ ಎಲ್ಲ ಡೌನ್ಲೋಡ್ ಮಾಡ್ಬಿಡಿ ಅನ್ನೋ ಒಂದು ಪರಿಸ್ಥಿತಿಗೆ ಹೋಗ್ಬಿಟ್ಟಿದೀವಿ. ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳ ಮಾನಸಿಕ ಒತ್ತಡನ ಅರ್ಥ ಮಾಡ್ಕೋಬೇಕು. ಇವರು ನಾಳೆ ದಿನ ಇನ್ನೊಂದು ಸರ್ಕ್ಯುಲರ್ ಬರ್ಬೋದು, ಒಂಥರ ಮಾಡಿ ಎಲ್ಲ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಮಾಡ್ಬಿಡಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಾಡಿ, ಬೇಕಿದ್ರೆ ಕನ್ನಡ ಮಾಡಿ, ಇಲ್ಲ ಬಿಟ್ಬಿಡಿ ಅಂತಾನು ಇವ್ರು ತರೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಇದೇ ರೀತಿ ಮುಂದುವರೆದ್ರೆ. ಸೊ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಅನೇಕ ಬಾರಿ ನಾನು ಬಿಜೆಪಿ ನಾಯಕರ ಜೊತೆ ಮಾತನಾಡಿದಾಗ ಇಂಗ್ಲಿಷ್ ಬ್ರಿಟಿಷ್ ಅವ್ರು ಬಿಟ್ಟೋಗಿರೋ ಇಂಗ್ಲಿಷ್ ಅನ್ನ ನೀವು ಆಡಳಿತ ಭಾಷೆ ಅಂತ ಒಪ್ಕೊಳ್ತೀರಿ, ನಮ್ಮದೇ ಸಂಸ್ಕೃತಿಯ ಹಿಂದಿಯನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಅಂತ. ನಮ್ಮದೇ ಸಂಸ್ಕೃತಿ ಅಂದಾಗ ನಾವು ಕನ್ನಡ ಒಪ್ಕೊಳ್ತೀವಿ, ಯಾಕೆ ಹಿಂದಿ ಒಪ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಏನ್ ಹೇಳ್ತೀರಿ ಅಂತ. ಒಂದು ಪ್ರಶ್ನೆ, ನೀವು ಯಾವ ಆಧಾರದ ಮೇಲೆ ನೀವು ಹಿಂದಿನ ರಾಷ್ಟ್ರ ಭಾಷೆ ಅಂದ್ರೆ ಇವ್ರು ಹೇಳೋದಂದ್ರೆ ಬಹುತೇಕ ಜನ ಭಾರತದಲ್ಲಿರೋರು ಅಂದ್ರೆ ಜನಸಂಖ್ಯೆ ಇರೋದು ಹಿಂದಿ ಮಾತನಾಡುವವರೇ ಜಾಸ್ತಿ ಇರೋದು ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ಅಂತ ಹೇಳೋದು. ಎಸ್, ನಾನು ಮೊಹಮ್ಮದ್ ಅವರೇ ಮಾತಾಡ್ತೀನಿ ನಿಮ್ ಜೊತೆಗೆ. ಅನೇಕರು ಇರೋದು ಹಿಂದಿ ಮಾತಾಡೋರು ಅಂತ. ಬಟ್ ಇದನ್ನ ಹೇರಿಕೆ ಮಾಡ್ತಾ ಇದ್ದಾರಾ ಅಥವಾ ಬಹು ಸಂಖ್ಯಾತರು ಅನ್ನೋದಕ್ಕಿಂತ ಅಥವಾ ಬಹು ಭಾಷಿಕರಿದ್ದಾರೆ ಅಂತ? ಭಾಷಾ ಕಲಿಕೆ ಒಂದು ಅಡ್ವಾಂಟೇಜ್. ಈಗ ಉದಾಹರಣೆ ನಿಮಗೆ ಕನ್ನಡ, ಇಂಗ್ಲಿಷ್ ಮತ್ತು ಕನ್ನಡದ ವ್ಯಾಕರಣ ಚೆನ್ನಾಗಿ ಗೊತ್ತಿದ್ರೆ ಇಂಗ್ಲಿಷ್ ಇರತಕ್ಕಂಥ ನೈಟಿವಿಟಿನ ಕನ್ನಡಕ್ಕೆ ಭಾಷಾಂತರ ಮಾಡಿದಾಗ ನಿಮ್ಗೊಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಲೇಖಕರು, ಅನುವಾದಕರು ಅಂತ ಬರುತ್ತೆ. ಭಾಷಾ ವಿಶೇಷ ಜ್ಞಾನ, ಭಾಷೆ ಕಲಿದು ವಿಶೇಷ ಜ್ಞಾನ. ಬರೀ ನಾವು ಕನ್ನಡ ಭಾಷೆ ಜೊತೆಗೇನೆ ಒಂದು ಬೌಂಡ್ರಿ ಮಾಡ್ಕೊಂಡ್ಬಿಟ್ರೆ ಭಾಷಾ ಬೌಂಡ್ರಿ ಆಯಿತು. ಅವಾಗ ನಮ್ಮ ಮುಂದೆ ಫರ್ದರ್ ನಾವೇನು ಅಪ್ಡೇಟ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಕೆಲವು ಕ್ಲಾರಿಫಿಕೇಶನ್ ಮಾಡ್ತೇನೆ. ಶಿಕ್ಷಣ ಸಂಸ್ಥೆಗೆ ಬಂದಾಗ ಪ್ರತಿ ಓದತಕ್ಕಂಥ ಮಗುಗೆ ಏನು ಪಠ್ಯಪುಸ್ತಕಗಳು ಮತ್ತು ಐಚ್ಛಿಕ ಪುಸ್ತಕಗಳು ಅಂತ ಇರ್ತವೆ. ಪಠ್ಯಪುಸ್ತಕಗಳು ನಾರ್ಮಲ್ ಕೋರ್ಸ್ ಇರ್ತವೆ. ಅದು ಒಂದನೇ ಕ್ಲಾಸ್ ಹಿಡಿದು PUC ತನಕ ಕೂಡ ಸಿಲೆಬಸ್ ಇರುತ್ತೆ. ಆಡೆಡ್ ದತ್ ಒಂದು ಭಾಷೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಅಂತ ಇರುತ್ತೆ. ಆಯ್ಕೆ ಮಾಡ್ಕೊಂಡು ಮಕ್ಳು ಬಿಟ್ಟಿದ್ದು. ಅದು ಹಿಂದಿ ಆಗ್ಬೋದು. ಆಮೇಲೆ ನೋಡಿ, ಉರ್ದು ಶಾಲೆಯಲ್ಲಿ ಮಕ್ಕಳು ಕನ್ನಡ ಮತ್ತು ಉರ್ದು ಇದೆ. ಅದು ಅರ್ಥ ಮಾಡ್ಕೋಬೇಕು. ಅಲ್ಲ, ಇಲ್ಲಿ ಏನ್ ಬರ್ತದೆ ಅಂತಾರೆ, ನಾವು ಇಂಟೆನ್ಷನ್ ಕಂಟೆನ್ಷನ್ ಅರ್ಥ ಮಾಡ್ಕೋಬೇಕು. ಹಿಂದಿ ಭಾಷೆನ ಉತ್ತರ ಭಾರತದ ಬಿಳಿ ಆನೆಗಳು ನಮ್ಮ ದಕ್ಷಿಣ ಭಾರತ ದ್ರಾವಿಡರನ್ನ ಭಾಷಾ ಮೂಲಕ ತುಳಿತಾ ಇದ್ದಾರ ಅಂತ ತಿಳ್ಕೋಬೇಕು. ಅರ್ಥಾಯ್ತಲ್ಲ? ಉತ್ತರ ಭಾರತದ ಬಿಳಿ ಆನೆಗಳು ದ್ರಾವಿಡ ಜನಾಂಗದ ಮೇಲೆ ಭಾಷೆ ಮೇಲೆ ತುಳಿತಿದ್ದಾರ ಅಂತ ಗೊತ್ತಾಯ್ತು ಅಂತಂದ್ರೆ ಅವರು ಮಲೆ ಹೊಡಿಬೋದು ನಾವು. ಅಲ್ಲ, ಈಗ ಒಂದಷ್ಟು ಬದಲಾಗ್ತಾ ಇದೆ. ಈಗ ಈ ಹಿಂದೆ ಭಾರತ ಅಂತಂದ್ರೆ ಬರೀ ಬಾಲಿವುಡ್ ಬಿಟ್ರೆ ಬೇರೆ ಯಾವ ಚಿತ್ರರಂಗ ಕೂಡ ಇಲ್ಲ, ಅಥವಾ ಹಿಂದಿ ಚಿತ್ರರಂಗ ಮಾತ್ರ. ಭಾರತ ಅಂದ್ರೆ ಹಿಂದಿ, ಹಿಂದಿ ಅಂದ್ರೆ ಭಾರತ ಅನ್ನುವಂಥ ನಿಟ್ಟಿನಲ್ಲೇ ಅವರು ಕೂಡ ಇದ್ರು. ಈಗ ಕಾಲ ಕೂಡ ಬದಲಾಗ್ತಾ ಇದೆ, ಸನ್ನಿವೇಶ ಬಾಲಿವುಡ್ ಅಂತ ತಕ್ಷಣ ಯಾವುದೋ ಒಂದು ನನಗೆ ಫ್ಲಾಶ್ ಆಯ್ತು ನೋಡಿ. ಬಾಲಿವುಡ್ ಚಿತ್ರರಂಗದಲ್ಲಿ ಏನು ಹಿಂದಿ ಡಾಮಿನೇಟೆಡ್ ಅಲ್ಲಿ ನಮ್ಮ ಪವಿತ್ರ ದೇವರುಗಳೆಲ್ಲ ಕಂಡು ಮಾಡೋದು ಬಿಟ್ರೆ ಅವ್ರಿಗೆ ಏನೋ ಹೊಟ್ಟೆ ತುಂಬೋದು. ಟಿಕೆಟ್ ಹೋಗದಿರಲಿ. ಅದು ದಕ್ಷಿಣ ಭಾರತಕ್ಕೆ ಬನ್ನಿ, ಅದೇ ನಮ್ಮ ಶಿವ, ಅದೇ ನಮ್ಮ ವಿಷ್ಣು, ಅದೇ ನಮ್ಮ ಪಾರ್ವತಿ, ಅದೇ ನಮ್ಮ ದೇವತೆಗಳನ್ನ ವೈಭವೀಕರಣ ಮಾಡೋದು, ಭಕ್ತಿಯಿಂದ ಮಾಡೋದು. ಉದಾಹರಣೆಗೆ ಬಾಹುಬಲಿ ಆಗಿರ್ಬೋದು, ಬೇರೆ ಬೇರೆ ಚಿತ್ರ ನೋಡಿ, ಅಲ್ಲಿ ಶಿವನ್ನ ಬೇರೆ ದೇವತೆಗಳನ್ನು ಹೀಯಾಳಿಸ್ತಾರೆ. ಉದಾಹರಣೆಗೆ PK ಫಿಲಮ್ ಆಗಿರ್ಬೋದು, ಬೇರೆ ಬೇರೆ ನೋಡಿ ನೀವು, ಆ ಹೀಯಾಳಿಕೆ ಇದ್ದೇ ಇರುತ್ತೆ. ದಕ್ಷಿಣ ಭಾರತಕ್ಕೆ ಬಂದಾಗ ನೀವು ನಮ್ಮಲ್ಲಿ ಆ ತೆಲುಗು ಫಿಲಮ್ ಆಗಲಿ, ಕನ್ನಡ ಫಿಲಮ್ ಆಗಲಿ, ನಮ್ಮ ದೇವರುಗಳ ಬಗ್ಗೆ ವೈಭವೀಕರಣ ಮಾಡ್ತಾರೆ. ನೀವು ಅಲ್ಲೇ ಗೊತ್ತಾಗತ್ತೆ ಆ ಮೈಂಡ್ ಸೆಟ್ ಏನು ಅಂತ. ನಾವು ಇಲ್ಲೇನಂತ ಅರ್ಥ ಮಾಡ್ಕೋಬೇಕು. ಹಿಂದಿ ಏನು ಮಾಡಿದ್ದಾರೆ ಯಾರು ಇಲ್ಲಿ ಬರೋಣ, ಅದಕ್ಕೆ ನಮ್ಮ ದಕ್ಷಿಣ ಭಾರತದ ಎಜುಕೇಶನ್ ಸಿಸ್ಟಮ್ ಯಾರಿದ್ದಾರೆ ಅವ್ರು ಕೇಳೋಣ, ಅದೇನಪ್ಪ ಇದು ಬೇಡ ಅಂತ ಹೇಳಬಾರ್ದು. ಮೇಡಮ್ ಯಾಕೆ ಗೊತ್ತಾ, ಬೇಡ ಅಂತ ಹೇಳಿದ್ರೆ ನಮ್ಮ ಫಂಡಮೆಂಟಲ್ ರೈಟ್ ಕಳ್ಕೊಂಡ್ಬಿಡ್ತೀವಿ. ಬೇಡ ಅನ್ಬಾರ್ದು, ಕಿತ್ಕೋಬೇಕು. ಇನ್ನು ನಾವು ಕಿತ್ಕೋಬೇಕ್ರಿ, ನಮ್ದು ಹತ್ಕೋದು, ಮಕ್ಳು ಹಾಕೋದು. 50 ಜನ ಯಾಕೆ ಕಳಿಸ್ತೀಯಪ್ಪ, 100 ಜನಕ್ಕೆ ಕಳಿಸು, ಮಿಕ್ಸ್ ಮಾಡು. ಹಿಂದಿ ಭಾಷೆ ಕಂಪಲ್ಸರಿ ಮಾಡಂಗಿಲ್ಲ, ಯಾಕಂದ್ರೆ ಮತ್ತೆ ಹೇಳ್ಬಿಟ್ಟಿದೆ ನಿಮಗೆ. ಅವ್ರು ನೋಡೋದು ಕಣ್ಣಿಂದ, ಬಾಯಿಂದಲ್ಲ. ಹೌದು, ಎಕ್ಸಾಕ್ಟ್ಲಿ. ಓಕೆ, ಒಂದು ಕಡೆ ನಾಗರಾಜ್ ಅವರೇ, ಈಗ ಒಂದು ಭಾಷೆಯ ವಿಚಾರ ಶಾಲಾ ಹಂತದಲ್ಲೇ ಬಂದಿರೋದ್ರಿಂದ ನೀವು ಏನು ಯಾವ ರೀತಿಯಾಗಿ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಭಟನೆ ಮಾಡ್ತೀರಾ ಅಥವಾ ಇಲ್ಲ? ಪ್ರತಿಭಟನೆ ಮಾಡಲೇಬೇಕು. ಒಂದು ಪ್ರತಿಭಟನೆ ಮಾಡಿದ್ರೆ ಯಾಕಂದ್ರೆ ನೋಡಿ, ಪ್ರತಿ ಬಾರಿ ಏನೋ ಒಂದು ಹೇಳ್ತೀವಿ, ನಾವು ಚರ್ಚೆ ಮಾಡ್ತೀವೋ,
ಸರ್ಕಾರಕ್ಕೂ ಕೂಡ ಆ ಒಂದು ನಾವು ಈಗ ಬದ್ಧತೆ ಇರಬೇಕು. ನಾವು ಭಾಷೆಯನ್ನ ಹೆಂಗೆ ಇರ್ತಾ ಇದೀವಿ, ಯಾರ ಮೇಲೆ ಇರ್ತಾ ಇದೀವಿ, ಯಾವ ರೀತಿಯಾಗಿ ಇರ್ತಾ ಇದೀವಿ, ಯಾವುದಕ್ಕೋಸ್ಕರ ಇರ್ತಾ ಇದೀವಿ. ಬಿಜೆಪಿ ಸರ್ಕಾರ ಬಂದ ಮೇಲೆ ಕನ್ನಡದವ್ರ ಮೇಲೆ ಬರುವಂತ ಒಂದೊಂದು ಇದಿದೆಯಲ್ಲ, ಅವರ ಅಧಿಕಾರ ಯಾವ ಥರದಲ್ಲಿ ಮುಟ್ಟುಗಳು ಆಗ್ತಾರೆ ನಮ್ಮ ಭಾಷೆನಂದ್ರೆ, ಇವರೇ ಈಗ ನಾಗೇಶ್ವರ್ ಈ ಕೂಡಲೇ ಆಫೀಸರ್ನ ಸಸ್ಪೆಂಡ್ ಮಾಡಬೇಕು. ಅವನು ಯಾವ ಈ ಮಾರ್ಗದಲ್ಲಿ ನೀನು ಈ ಸೂಚನೆ ತಂದಿದ್ದೀಯಾ, ಯಾರಿಗೋಸ್ಕರ ತಂದೆ, ನನ್ನ ಹೇಳಿಕೆ ಇಲ್ಲದೆ ಹೇಗೆ ಮಾಡಿದೆ ಅಂತ ಕೇಳ್ಬೋದು. ಕೇಳೋ ಅಧಿಕಾರ ಅವ್ರಿಗೆ ಇಲ್ವಾ ಸರ್ ಶಿಕ್ಷಣ ಸಚಿವರಿಗೆ? ನಾನು ನಿಮ್ಮೊಂದು ಸಣ್ಣ ಪ್ರಶ್ನೆ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಇದೇ ಸಿದ್ದರಾಮಯ್ಯ ಸರ್ಕಾರ ಏನು ಪಕ್ಷಪಾತ ಮಾಡಿ ಏನು ದಲಿತರ ಮಕ್ಕಳಿಗೆ SC ಮಕ್ಕಳಿಗೆ ಪ್ರವಾಸ ಯಾತ್ರೆ ಅಂತ ಮಾಡಿದ್ರು, ಹೌದಾ ಸರ್? ಪ್ರವಾಸ ಯಾತ್ರೆ ಅಂತ ಮಾಡಿದ್ರು. ನೀವು ಯಾರು ರೈಸ್ ಮಾಡಿದ್ರಾ? ಪ್ರವಾಸ ಮಾತ್ರ ಬರೀ ದಲಿತರಿಗೆ SC ಮಕ್ಕಳಿಗೆ ಮಾತ್ರನಾ, ಮಿಕ್ಕಿದ ಮಕ್ಳಿಗೆ ಅನ್ಯಾಯ ಆಗಲಿಲ್ವಾ? ನಾವು ಗಲಾಟೆ ಮಾಡಿದ್ವಿ, ಅದನ್ನು ನಾವು ಗಲಾಟೆ ಮಾಡಿದ್ವಿ. ಎಲ್ರಿಗೂ ಕೊಡ್ರಿ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಲ್ಲ ಮಕ್ಕಳಿಗೂ ಅದನ್ನ ಯಾಕೆ ನೀವು ದಲಿತ ಅದ್ರ ಬಗ್ಗೆ ನಮ್ದು ಆಕ್ಷೇಪಣೆ ಇದೆ. ಅವ್ರು ಮಾಡಿದ ಉದ್ದೇಶ ಬೇರೆ, ಅದು ಎಲ್ಲರೂ ಕೊಡ್ಬೇಕು. ಅಲ್ಲಲ್ಲ, ಅದನ್ನ ಸತ್ಯ ಅಂತಲೇ ಹೇಳಿ. ನೋಡಿ ಸರ್, ಯಾರು ಆರ್ಥಿಕವಾಗಿ ಪ್ರವಾಸಗಳಿಂದ ಹೋಗ್ಲಿಕ್ಕೆ ಅಸಾಧ್ಯರು ಇರ್ತಾರೋ ಅಂಥ ಮಕ್ಕಳಿಗೆ ಹಳ್ಳಿಯಲ್ಲಿ ಇರ್ತಾರೆ. ಈಗ ನೀವು ವ್ಯವಸ್ಥಿತವಾಗಿ ಇದ್ದೀರಿ, ಈಗ ನೀವು ನಾನ್ ಶೆಡ್ಯೂಲ್ ಕ್ಯಾಸ್ಟು, ನಿಮಗೆಲ್ಲ ಆರ್ಥಿಕವಾಗಿ ಸವಲತ್ತಿದೆ, ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಅಲ್ಲಿ ಕರ್ಕೊಂಡು ಹೋಗ್ತೀರಿ. ಅವನು ಕೂಲಿ ಮಾಡೋವಂಥವನು ಅವನ್ನೆಲ್ಲ ಇನ್ನೊಂದು ಕಡೆ ಪ್ರವಾಸ ಹೋಗ್ಲಿಕ್ಕೆ ಆಗಲ್ಲ. ಅಂಥವನ್ನ ಗುರುತಿಸಿ ಅವ್ರನ್ನ ಪ್ರವಾಸ ಕಳಿಸಲಿಕ್ಕೆ ಅದು ಸರ್ಕಾರದ ಯೋಜನೆ ಸರಿ ಇತ್ತು, ಆಲೋಚನೆ ಕೂಡ ಸರಿ ಇತ್ತು. ಆದರೆ SC STಗಳಿಗೆ ಮಾತ್ರ ಅನ್ನೋ ಪದನ ನಾನು ಅದನ್ನು ಒಪ್ಪುವುದು. ಆಮೇಲೆ ಪದಾರ್ಥ ಬಂದಿದ್ದು ಇಲ್ಲ, ಜೊತೆಗೆ ಮೇಡಮ್ ಇನ್ನೇನು ಯಾವ ಸ್ಕೀಮ್ ಕೊಟ್ಟಿದ್ದು ಹಂಗಲ್ಲ. ಈಗ ಯಾರು ಕೊಟ್ಟಿಲ್ಲ ಆರ್ಥಿಕ ನೋಡಿ, ನೀವು ಅದನ್ನ ಸರ್ಕ್ಯುಲರ್ನ ನೀಟಾಗಿ ಓದ್ಬೇಕು ಮೇಡಮ್ ಅವರು. ಯಾವುದೇ ಸರ್ಕಾರಗಳು ಸರ್ಕ್ಯುಲರ್ ಗಲಾಟೆ ಆಯ್ತು ಅಲ್ಲ, ಸರ್ಕ್ಯುಲರ್ ಅನ್ನು ಮಾಡಿದಾಗ ಅವರು ಯಾರಿಗೆ ಅನ್ಯಾಯ ಆಗಿರುತ್ತೋ, ಯಾರು ಅದನ್ನ ಆ ಸವಲತ್ತಿಗೆ ಅರ್ಹರ ಯಾರು ಇರ್ತಾರೋ, ಕಷ್ಟದಲ್ಲಿ ಇರ್ತಾರೋ ಅವ್ರನ್ನ ನಾವು ಏನಾದರೂ ಮಾಡೋಣ ಅನ್ನೋ ಒಂದು ಉದ್ದೇಶ ಇರುತ್ತೆ. ಉದಾಹರಣೆಗೆ ನೋಡಿ, ಈಗ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಸರ್, ಒಂದು ನಿಮಿಷ ಗುರು, ಪ್ರಧಾನಮಂತ್ರಿಗಳು ಕೂಡ ಭಾಷೆಗೆ, ಸ್ಥಳೀಯ ಭಾಷೆಗೆ ಆದ್ಯತೆ ಕೊಡಿ, ರಾಜ್ಯಗಳ ಭಾಷೆಗೆ ಆದ್ಯತೆ ಕೊಡಿ, ಅಲ್ಲಿನ ಸಂಸ್ಕಾರ, ಅಲ್ಲಿನ ಒಂದು ಸಂಸ್ಕೃತಿನ ನೀವು ಎತ್ತಿಡೀರಿ ಅಂತ ನಮ್ಮ ಭಾರತದ ಪ್ರಧಾನಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಒಪ್ಪಲೇಬೇಕಾಗುತ್ತೆ. ಆದರೆ ವಿಶೇಷವಾಗಿ ಈ 3 ಭಾಷೆಗಳನ್ನು ಏರುವಂಥದ್ದು, ನಾನಾ ಥರದ ಕನ್ನಡಕ್ಕೆ ಎಲ್ಲೋ ಒಂದು ಕಡೆ ಅವಮಾನ ಮಾಡುವಂಥ ವಿಷಯಗಳಲ್ಲಿ ನಾವು ಅದನ್ನು ಇದು ಮಾಡಲಿಕ್ಕಾಗಲ್ಲ. ವಿಶೇಷವಾಗಿ ಯಾವುದೇ ಸರ್ಕಾರಗಳಾಗಲಿ, ಈಗಲೇ ಇವರು ಅಷ್ಟೇ, ನಮ್ಮ ಭಾರತ ಸರ್ಕಾರ ನಾನಾ ತರದ್ದು SC ST ಯೋಜನೆಗಳಿದೆ. ಅವರು ಮೇಡಮ್ ಒಂದ್ ವಿಚಾರ ಅಂತಂದ್ರೆ, ಈಗ ಮಕ್ಕಳು, ಹೌದು ಸರ್, ಮಕ್ಕಳು ಅಲ್ಲ ಸರ್, ಮಕ್ಕಳು ಎಲ್ಲ ಮಕ್ಕಳೇ ಅಲ್ಲ, ಒಂದ್ ನಿಮಿಷ, ಮಕ್ಕಳೆಲ್ಲ ಮಕ್ಕಳೇ ಹಂಗಂತ ಅಲ್ಲ ಸರ್. ಈಗ SC STಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ನೀವ್ ಯಾಕೆ ಎಲ್ಲ ಮಕ್ಕಳಿಗೂ ಯಾಕೆ ಸ್ಕಾಲರ್ಶಿಪ್ ಕೊಡಬಾರ್ದು, ಯಾಕೆ ಬರೀ SC ST ಮಕ್ಕಳಿಗೆ ಕೊಡ್ಬೇಕು ಅನ್ನೋ ಪ್ರಶ್ನೆಯನ್ನ ಕೇಳಿದ್ರೆ, ಸೊ ಅವ್ರು ಇರುವಂತಹ ಸ್ಥಾನಮಾನ ಏನು, ಅವ್ರ ಸಿಚುವೇಶನ್ ಏನು, ಅವರ ಆರ್ಥಿಕ ಪರಿಸ್ಥಿತಿ ಏನು, ಅದನ್ನು ಕೂಡ ನಾವು ಮಾತಾಡಬೇಕಾಗುತ್ತೆ. ಬಡತನ ಅಂತ ಹೇಳುದು ದೇರ್ ಇಸ್ ನೋ ಬೌಂಡ್ರಿ ಆಫ್ ಕಾಸ್ಟ್ ಕಮ್ಯುನಿಟಿ ಅಂತಿಲ್ಲ. ಬಡತನ ಬಂದ್ಬಿಡುದು ಆಲ್ಮೋಸ್ಟ್ ಎಲ್ಲ ರಿಜಿಮ್ ಟು ಎಲ್ಲ ಸಮುದಾಯಕ್ಕೂ ಬಡತನ ಇದೆ. ಹಸಿವಿಗೆ ರಿಜಿಮಿಟಿ ಬೌಂಡ್ರಿ ಇಲ್ಲ. ಬರೀ SC ST ತುಳಿತಕ್ಕೊಳಗಾದ್ರು ಅಂತಾಗಲಿ ಅಥವಾ ಹಿಂದುಳಿದ ವರ್ಗ ತುಳಿತಕ್ಕೊಳಗಾದ್ರು ಅಂತ ಬರೋಲ್ಲ. ಆಯ್ಕೆ ಅರ್ಹತೆ ಹೆಂಗಿರ್ಬೇಕಂದ್ರೆ, ನಿಜವಾಗ್ಲೂ ಮಗು ಆರ್ಥಿಕ ಹಿಂದುಳಿದಿದೆಯಾ, ಆ ಮಗು ನ್ಯಾಯ ಸಿಗಬೇಕಾ, ಎಜುಕೇಷನ್ ಬೇಕಂತ, ದಟ್ ಯು ಹ್ಯಾವ್ ಟು ಡಿಸೈಡ್. ಯು ಕಾಂಟ್ ಜಸ್ಟ್ ಇನ್ ಬೌಂಡ್ರಿ ಇಟ್ ಫಾರ್ ಓನ್ಲಿ ಒನ್ ಕಮ್ಯುನಿಟಿ. ಈಗ ಶಾದಿ ಭಾಗ್ಯ ಮಾಡಿದ್ರು, ಶಾದಿ ಭಾಗ್ಯ ಮಾಡಿದ್ರು ಈಗ ಆ ಸಮುದಾಯದಲ್ಲಿ ಮಾತ್ರ ಶಾದಿ ಭಾಗ್ಯ ಇದೆ, ಹಿಂದುಳಿದ ಬರ್ತಾನೆ ಇರಲಿಲ್ವಾ? ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ಯಾಕೆ ದಲಿತರಿಗೆ ಅವರಿಗೆ ಆದಂತಹ ಯಾಕೆ ನೀವು ಕೊಟ್ಟಿದ್ದೀರಿ ಅಂದ್ರೆ ಯಾಕೆ ಕೊಟ್ಟಿದ್ದೀರಿ ಅನ್ನೋದನ್ನೇ ತೆಗೆಸಾಕ್ಬಿಡಿ. ಹಾಗಾದ್ರೆ ಸರ್ಟನ್ ಏಜ್ ಆದ್ಮೇಲೆ, ಸರ್ಟನ್ ಟೈಮ್ ಆದ್ಮೇಲೆ ಮೀಸಲಾತಿ ತೆಗೀರಿ ಅಂದ್ರು. ಬದಲಾವಣೆ ಕಂಪ್ಲೀಟ್ ಸಮಾನತೆ ಬಂದಾಗ ಮಾತಾಡ್ತಾನೆ ಇಲ್ಲ ನೋಡಿ. ಒಂದು ಪ್ರವಾಸ ಅಂತ ಬಂದಾಗ ಸಾಮಾನ್ಯವಾಗಿ ಶಾಲೆಯಿಂದ, ಈಗ ಸರ್ಕಾರದ ವಿಚಾರ ಬಿಟ್ಟುಬಿಡೋಣ, ಈಗ ಒಂದು ಪ್ರವಾಸವನ್ನ ಮಾಡ್ತಾರೆ, ಒಂದು ಶಾಲೆಯಿಂದ ಇಷ್ಟು ದುಡ್ಡು, ಒಂದು ಮಗುವಿಗೆ ಇಷ್ಟು ದುಡ್ಡು ಅಂತ. ಆ ಮಕ್ಕಳಲ್ಲಿ ಎಷ್ಟು ಮಕ್ಕಳು ಪ್ರವಾಸಕ್ಕೆ ಹೋಗೋದು
ಅನ್ನೋದಿಲ್ವಲ್ಲ, ಅವರು ಬಹುತೇಕರು ಹಿಂದುಳಿದವರು ಮತ್ತು ದಲಿತರು ಇದೇ ವರ್ಗದಲ್ಲಿ ಇರ್ತಾರೆ ಅನ್ನೋದನ್ನ ಹಳ್ಳಿಗಾಡಿನ ಮಕ್ಕಳ ಹತ್ರ ಹೋಗಿ ಕೇಳಿದ್ರೆ ಅಥವಾ ಆ ಶಾಲೆಯ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ತೆಗೆಸ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ಯಾಕಂತಂದ್ರೆ ಶಾಲೆಗೆ ಕಳಿಸೋದೇ ದುಸ್ತರ, ದುಡ್ಡು ಕೊಟ್ಟು ಪ್ರವಾಸಕ್ಕೆ ಕಳಿಸುವಷ್ಟು ಮಟ್ಟದಲ್ಲಿ ಇರೋದಿಲ್ಲ. ಅದನ್ನ ನಾವು ಗಮನಿಸಬೇಕಾಗತ್ತೆ. ಅದೇ ಕಾರಣಕ್ಕೆ ಯೋಜನೆಗಳಿದೆ, ಈಗಲೂ ಕೂಡ ಕಂಪ್ಲೀಟ್ ಆಗಿ ಬದಲಾಗಿಲ್ಲ. ಎಲ್ಲರೂ ಕೂಡ ಏನು ಮುಂದುವರೆದು ಬಿಟ್ಟಿದ್ದಾರೆ ಅಥವಾ ರಿಸರ್ವೇಶನ್ ಬೇಡ ಅವ್ರಿಗೆ ಯಾಕೆ ಕೊಡಬೇಕು ಅನ್ನೋದು. ಹೌದು, ಬಡತನ ರೇಖೆಗಿಂತ ಕೆಳಗಿರುವವರಿಗೆ ವಿಶೇಷವಾದಂತಹ ಪ್ರಾತಿನಿಧ್ಯ ಕೊಡಬೇಕು ನಿಜ. ಹಂಗಂತ ಅವರಿಗಿರುವಂತಹ ರಿಸರ್ವೇಶನ್ ಅನ್ನ ತೆಗೆದು ಬಿಡಬೇಕು, ಎಲ್ಲ ಬದಲಾಗಿದೆ ಅನ್ನುವಂತಹ ಸನ್ನಿವೇಶ ಇನ್ನು ನಮ್ಮ ಭಾರತಕ್ಕೆ ಬಂದಿಲ್ಲ. ತಗೊಂಡು ಬನ್ನಿ, ಆಮೇಲೆ ಬದಲಾಯಿಸಿ ಏನ್ ಬೇಕಾದ್ರೂ ಮಾಡಿ. ಫಾರೂಕ್ ಅವ್ರು ಫೈನಲ್ ಆಗಿ ಏನ್ ಹೇಳ್ತೀರಿ ಕ್ವಿಕ್ ಆಗಿ? ಮೇಡಮ್, ನಾನು 2 ನಿಮಿಷ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮೊದಲನೇದಾಗಿ ನಮ್ಮ ಕೇಂದ್ರ ಸರ್ಕಾರ ಈಗ ಯಾವ ಸ್ಥಿತಿಗೆ ಬಂದಿದೆ ಅಂದ್ರೆ, ಯಾವ ರಾಜ್ಯಗಳು ಬಲಶಾಲಿಯಾಗಿ ಅವ್ರ ಮೇಲೆ ಒತ್ತಡ ತರ್ತಾರೋ, ಪ್ರಭಾವವನ್ನು ಬೀರ್ತಾರೋ ಅವ್ರ ತಂಟೆಗೆ ಹೋಗಲ್ಲ. ಅದಕ್ಕೆ ಉದಾಹರಣೆ ತಮಿಳುನಾಡು ಮತ್ತೆ ಬೇರೆ ಕೆಲವು ರಾಜ್ಯಗಳು. ಅವರು ಹೇಳ್ತಾರೆ ನಾವು ಹಿಂದಿ ಒಪ್ಪೋದಿಲ್ಲ, ನಾವು ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಲ್ಲೇ ಹೋಗ್ತೀವಿ, ಅವ್ರನ್ನ ಬಿಟ್ಟಿದ್ದಾರೆ. ನಾವು ಆ ರೀತಿ ಆ ಸ್ಥಿತಿಗೆ ಬಂದಿದ್ರೆ ನಾವು ಅದು ಬದಲಾಗಬೇಕು ಖಂಡಿತವಾಗ್ಲೂ. ನನಗೆ ಕಾಲಾವಕಾಶ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದ್ ನಿಮಿಷ ಫೈನಲ್ ಆಗಿ ಏನ್ ಹೇಳ್ತೀರಿ ವಾಸುದೇವ್ ಕಶ್ಯಪ್ ಅವರು? ಈಗ ಮೇಡಮ್ ಅಲ್ಲಿ ಅವ್ರು ಏನ್ ಹೇಳಿದ್ರು, ತಮಿಳ್ನಾಡು ಸ್ಟ್ರಾಂಗ್ ಇತ್ತು, ಅದು ಒಪ್ಕೊಳ್ಳೋಕ್ಕಾಗಲ್ಲ. ಕರ್ನಾಟಕ ಯಾವ ತರ ಇದೆ ಅಂತ ಹೇಳಿದ್ರೆ, ನಮ್ಮ ಭಾಷೆ ಬರ್ದಿರೋ ಪರವಾಗಿಲ್ಲ, ಬೇರೆಯವ್ರು ಬಂದು ಅಡ್ರೆಸ್ ಕೇಳಿದ್ರೆ ಅವ್ರ ಭಾಷೆಲ್ಲೇ ಮಾತಾಡ್ತೀವಿ, ಅವ್ರ ಭಾಷೆ ಉತ್ತರ ಕೊಡ್ತೀವಿ. ಮನಸ್ಥಿತಿ ಹೋಗಬೇಕು, ಜೊತೆಗೆ ರಾಜಕಾರಣಿ. ಮೇಡಮ್ ಹೇಳ್ತೀನಿ ಕೇಳಿ, ನಾವು ನಮ್ಮ ಮೇಲೆ ಇರತಕ್ಕಂಥ ಭಾಷಾ ಹೇರಿಕೆನ ನಾವು ಟೋಟಲ್ ಆಗಿ ಒತ್ತಡ ಮಾಡಿ ಅದಕ್ಕೆ ರಿಸೆಕ್ಟ್ ಮಾಡಿಬಿಟ್ರೆ ನಾವು ತಮಿಳ್ನಾಡು ತರ ಉತ್ತರ ಕೊಡಬಹುದು. ಫೈನ್ ಎಸ್ ಅದು ಅದೇ ವಿಶಾಲ್ ಹೃದಯದವರು ಅಂತ ಹೇಳ್ತಾರಲ್ಲ, ಇದು ವಿಶಾಲತೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಫೈನಲ್ ಆಗಿ ಹೇಳ್ತೀರಿ ಸರ್? ನಮ್ಮಲ್ಲಿ ಏನಂದ್ರೆ, ನಮಗೆ ಭಾಷಾಭಿಮಾನ ಇರಬೇಕು. ನಾವು ಯಾರಿಗಾದ್ರೂ ಕನ್ನಡನ ನಮ್ಮ ಮಮ್ಮರಕ್ಕೆ ಆಗುತ್ತೆ, ಅವನು ಕನ್ನಡ ಬರೋದಿಲ್ಲ ಅಂತ ಆದ್ರೂ ಸಹಿತ ನಾವೇನ್ ಮಾಡ್ತೀರಿ, ಅವನ ಭಾಷೆ ಯಾವುದು ಅಂತ ಆ ಭಾಷೆಯಲ್ಲಿ ಮಾತಾಡೋ ಕಾರಣಕ್ಕೆ ಯಾವುದೇ ಭಾಷೆಯವರು ಬೆಂಗಳೂರಿಗೆ ಬಂದು ಸುಸಲಿತವಾಗಿ ಇರೋದಕ್ಕೆ ಅಥವಾ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಈ ವಾತಾವರಣವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಭಾಷಾಭಿಮಾನ ಬೆಳೆಸ್ಕೋಬೇಕು, ಅವ್ರಿಗೂ ಕನ್ನಡ ಬರುವಂತದ್ದು. ನಾಗರಾಜ್ ಅವರು, ನಮ್ಮ ರಾಜ್ಯದಲ್ಲಿ ಕನ್ನಡನೇ ಬೆಳಿಬೇಕು, ಕನ್ನಡದಲ್ಲಿ ಎಲ್ಲ ಯವರೀಕರಣ ಆಗ್ಬೇಕಂತಂದ್ರೆ ನಮ್ಮ ಸರ್ಕಾರ ಕನ್ನಡೀಕರಣ ಆಗಬೇಕು. ನಮ್ಮ ಸರ್ಕಾರ ಕನ್ನಡೀಕರಣ ಆಗಲ್ಲ ಅಂದ್ರೆ ಯಾವ ಸಚಿವ ಬರಲಿ, ಯಾವ ಮುಖ್ಯಮಂತ್ರಿ ಬರಲಿ, ಯಾರಿಂದನೂ ನಮಗೆ ಪ್ರತಿಫಲ ಸಿಗಲ್ಲ. ಕನ್ನಡದವ್ರು ಎಲ್ಲ ಒಂದ್ ಕಡೆ ಕುಂತೇ ಇರ್ಬೇಕು, ಎಲ್ಲ ರೋಡಲ್ಲಿ ನಿಂತ್ಕೊಂಡು ಹೋರಾಟ ಮಾಡಲ್ಲ. ಕನ್ನಡದ್ದೇ ಒಂದು ಹೊಸ ಪಕ್ಷವನ್ನು ಆಗಲ್ಲ ಮೇಡಮ್. ಎಲ್ಲಿವರೆಗೂ ನಾವು ಹೈಕಮಾಂಡ್ ಸಂಸ್ಕೃತಿಗೆ ಜಿ ಹುಜೂರ್ ನಾವು ಅವ್ರು ಹೇಳಿದ್ದನ್ನೆಲ್ಲವೂ ಕೂಡ ಒಪ್ತೀವಿ ಅನ್ನೋದನ್ನ ಫಾಲೋ ಮಾಡ್ಕೊಂಡು ಬರ್ತೀವೋ ಅಲ್ಲಿವರೆಗೂ ನಾವು ಕೂಡ ಈ ಹೇರಿಕೆಯನ್ನು ಸಹಿಸ್ಕೊಳ್ಬೇಕೋ ಗೊತ್ತಿಲ್ಲ. ವಿಪರ್ಯಾಸ. ಜನಸಾಮಾನ್ಯರು ಇದನ್ನು ನಿರ್ಧಾರ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಗಣ್ಯರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನಾಗೇಶ್ ಅವ್ರು ಏನೋ ಒಂದು ಹೇಳಿಕೆ ಕೊಟ್ಟು ಸುಮ್ಮನಾಗ್ಬಿಟ್ರು, ಇದು ಆಗಬಾರ್ದು, ತಪ್ಪು ಅಂತ. ಆದ್ರೆ ಇಷ್ಟು ದಿನ ನಿಮ್ ಗಮನಕ್ಕೆ ಬರಲಿಲ್ಲವಾ? ಇನ್ನು ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಯ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ತೀರಿ? ಈ ರೀತಿಯಾಗಿ ಆಗದೇ ಇರೋ ರೀತಿಯಾಗಿ ಯಾವ ರೀತಿಯಾಗಿ ನಿಗಾ ವಹಿಸ್ತೀರಿ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇಲ್ಲದಿದ್ದರೆ ಇದನ್ನ ಸಹಿಸಿಕೊಂಡು ಕೂಡ ಸುಮ್ಮನೆ ಕೂರೋದಿಲ್ಲ ಯಾರು ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.